ಮುಕ್ತಿಯ ಮಹಾ ಸಾನ್ನಿಧ್ಯ ಕಾಶಿ ಕ್ಷೇತ್ರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ. ಶಿವರಾತ್ರಿ ವಿಶೇಷ ಮಹರ್ಷಿವಾಣಿ ಇದೇ ಸೋಮವಾರ ಬೆಳಿಗ್ಗೆ 8 ರಿಂದ 10ರವರೆಗೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಎದೆಯುರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಗ್ಯಾಸ್ಟ್ರಿಕ್ ಆಸಿಡಿಟಿ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸದೆ ಲೋಕಾರ್ಪಣೆಯಾಗಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ದಿನದ ವಿಶೇಷತೆ, ಅನುಷ್ಠಾನ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಕೂಡ ಗುರುಜರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ವೀಕ್ಷಕರೇ, ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ಪ್ರತಿ ಶಿವರಾತ್ರಿಯಲ್ಲೂ ಒಂದು ವಿಶೇಷವಾದಂತಹ ಶಿವ ಸಾನ್ನಿಧ್ಯದ ದರ್ಶನ ಇದ್ದೇ ಇರುತ್ತೆ. ಆದರೆ ಈ ಬಾರಿ ನಾವು ನೋಡುವಂಥದ್ದು ಶಿವರಾತ್ರಿಯ ವಿಶೇಷ ದಿನದಂದು ಭಕ್ತಿ ಮತ್ತು ಮುಕ್ತಿಯ ಜೊತೆಗೆ ನಮ್ಮೆಲ್ಲ ಪಾಪಗಳನ್ನು ತೊಳೆಯುವಂತಹ ಗಂಗಾ ನದಿಯ ತೀರದ ಪೌರಾಣಿಕ ಪುಣ್ಯಕ್ಷೇತ್ರ ಕಾಶಿ ಸನ್ನಿಧಾನವನ್ನು. ಇದೇ ಮಾರ್ಚ್ 4ನೇ ತಾರೀಕು ಬೆಳಿಗ್ಗೆ, ಸೋಮವಾರ ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಸಾರಥ್ಯದಲ್ಲಿ ವಿಶೇಷ ಶಿವರಾತ್ರಿಯ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಎಷ್ಟೋ ಜನರಿಗೆ ಕಾಶಿ ಕ್ಷೇತ್ರವನ್ನು ದರ್ಶನ ಮಾಡಬೇಕು, ಆ ಶಿವನ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಆದರೆ ಕಾರಣಾಂತರಗಳಿಂದ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ, ದರ್ಶನ ಭಾಗ್ಯ ಸಿಕ್ಕಿರೋದಿಲ್ಲ. ಅಂಥವರಿಗೆಲ್ಲ ಒಂದು ಸದಾವಕಾಶವನ್ನು ಕಲ್ಪಿಸ್ತಾ ಇದೆ ನಮ್ಮ ಜಿ ಕನ್ನಡ ವಾಹಿನಿ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ. ಈ ಬಾರಿ ಶಿವರಾತ್ರಿಯ ವಿಶೇಷ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಕುಳಿತೇ ಕಾಶಿ ಕ್ಷೇತ್ರದ ದರ್ಶನ ಮಾಡಬಹುದು. ಕಾಶಿ ವಿಶ್ವನಾಥನ ದರ್ಶನ ಈ ಬಾರಿ, ಅದರಲ್ಲೂ ಶಿವರಾತ್ರಿ ಸೋಮವಾರ ಬಂದಿರೋದಂತೂ ಮತ್ತಷ್ಟು ವಿಶೇಷ. ಕಾಶಿ ವಿಶ್ವನಾಥನ ದರ್ಶನ ಮತ್ತು ಕಾಶಿ ಕ್ಷೇತ್ರದ ವಿಶೇಷ ದರ್ಶನವನ್ನು ಈ ಬಾರಿ ಶಿವರಾತ್ರಿಯ ವಿಶೇಷ ದಿನದಂದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಸಾರಥ್ಯದಲ್ಲಿ ಬರ್ತಾ ಇದೆ, ಪ್ರಸಾರವಾಗ್ತಾ ಇದೆ. ತಪ್ಪದೇ ವೀಕ್ಷಿಸಿ. ಮಾರ್ಚ್ 4ನೇ ತಾರೀಕು ಸೋಮವಾರ ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೆ ಕಾರ್ಯಕ್ರಮ ಸತತ 2 ಗಂಟೆಗಳ ಕಾಲ ಪ್ರಸಾರವಾಗುತ್ತೆ. ತಪ್ಪದೇ ವೀಕ್ಷಿಸಿ. ಇನ್ನು ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಎಲ್ಲ ಜನಪ್ರಿಯ ಧಾರಾವಾಹಿಗಳು, ನಿಮ್ಮ ನೆಚ್ಚಿನ ರಿಯಾಲಿಟಿ ಶೋಗಳು, ನಿಮ್ಮ ನೆಚ್ಚಿನ ಸ್ಟಾರ್ಗಳ ಚಲನಚಿತ್ರಗಳಾಗಿರ್ಬೋದು, ಅದರಲ್ಲೂ ಮುಖ್ಯವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಸಾರಥ್ಯದಲ್ಲಿ ಮೂಡಿಬರ್ತಾ ಇರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮ ಸತತ 5 ವರ್ಷಗಳಿಂದ ನೀವು ವೀಕ್ಷಿಸ್ತಾ ಬಂದಿದ್ದೀರಿ. ಹೀಗೆ ನಿರಂತರವಾಗಿ ಜಿ ಕನ್ನಡ ವಾಹಿನಿಯನ್ನು ವೀಕ್ಷಿಸಲು ಜಿ ಕನ್ನಡ ಪ್ರೈಮ್ ಪ್ಯಾಕನ್ನು ಆಯ್ಕೆ ಮಾಡಿಕೊಳ್ಳಿ. ಹೇಗೆ? ತಿಂಗಳಿಗೆ ಕೇವಲ 17 ರೂಪಾಯಿಗಳನ್ನು ಮಾತ್ರ ಪಾವತಿ ಮಾಡಿ ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ DTH ಅನ್ನು ಸಂಪರ್ಕಿಸಿ ಜಿ ಕನ್ನಡ ಪ್ರೈಮ್ ಪ್ಯಾಕನ್ನು ಆಯ್ಕೆ ಮಾಡಿಕೊಳ್ಳಿ. ತಿಂಗಳಿಗೆ ಕೇವಲ 17 ರೂಪಾಯಿಗಳನ್ನು ಮಾತ್ರ ಪಾವತಿ ಮಾಡಿ ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ
ಬುಧವಾರ ಈ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿಯವರಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿಯವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣುವಿನ ಅನುಗ್ರಹದೊಂದಿಗೆ ಇವತ್ತು ಮಾಘ ಮಾಸದ ಕೃಷ್ಣ ಪಕ್ಷದ ಬುಧವಾರ, ಪ್ರತಿದಿನ ಪ್ರತಿ ಕಾಲ ಮಹರ್ಷಿವಾಣಿ ಕಾರ್ಯಕ್ರಮ ನಿರಂತರವಾಗಿ ನಿಮ್ಮೆಲ್ಲರ ಮನಗೆದ್ದಿರತಕ್ಕಂಥದ್ದು, ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ಲಬೇಕಾದರೂ ಸಹಿತ, ಯಾಕೆಂದರೆ ಜನನ ಮೆಚ್ಚಿಸಲಿಕ್ಕೆ ಜನಾರ್ದನನ ಕೈಲಾಗುವುದಿಲ್ಲ. ಆದರೆ ಸದಾಕಾಲ ಜನಾರ್ದನನ ಸೇವೆಯಲ್ಲೇ ಇದ್ದು ಭಗವಂತನ ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥ ಭಾಗ್ಯ ನಮ್ಮ ಮಹರ್ಷಿವಾಣಿಯಲ್ಲಿದೆ. ಇದಕ್ಕಾಗಿ ತಾವು ಪ್ರತಿನಿತ್ಯ ನಿಮ್ಮ ಕಾರ್ಯಕ್ರಮವನ್ನು ನಿಮ್ಮ ವಾಹಿನಿಯಲ್ಲಿ, ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಟಿ ವಿಯಲ್ಲಿ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕಾದ್ರೆ ನೀವು, ನಿಮ್ಮ ಆತ್ಮೀಯರು, ನಿಮ್ಮ ಬಂಧು ಬಳಗ, ನೀವು, ನಿಮ್ಮ ಆತ್ಮೀಯರು, ನಿಮ್ಮ ಬಂಧು ಬಳಗ ಮನೆಗೆ ಬಂದಂತಹ ಅತಿಥಿಗಳಿಗೆ ನೀರು, ಕಾಫಿ, ಹಾಲು ಕೊಟ್ಟು ಸತ್ಕರಿಸ್ತೀರಿ. ಆಗ ಒಂದು ಮಾತು ಹೇಳಿ, ಜಿ ಪ್ಯಾಕ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ. ಯಾಕೆಂದರೆ ಕಾಫಿ ಟೀ ಕೊಟ್ಟಾದ ನಂತರ ಇರ್ತಕ್ಕಂತಹ ಧಾರ್ಮಿಕತೆ, ಆಧ್ಯಾತ್ಮಿಕತೆ, ಉಪಯುಕ್ತವಾಗಿರ್ತಕ್ಕಂತಹ ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ ಬೆಳಗಿನ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡಿ ಅಂತ ಹೇಳ್ತಕ್ಕಂಥದ್ದು ನನ್ನ ಅಭಿಮಾನಿ ದೇವರ ನಿಮ್ಮ ಕರ್ತವ್ಯ. ಅದಕ್ಕಾಗಿ ಜಿ ಪ್ಯಾಕ್ನ ಆಯ್ಕೆ ಮಾಡ್ಕೊಳ್ಬೇಕು. ಪ್ರತಿ ತಿಂಗಳಿಗೆ ಒಂದು ಹುಂಡಿಗೆ ಹಾಕಿದಂಗೆ 15 ರೂಪಾಯಿನ ಕಾಣಿಕೆ ನೀವು ಕಟ್ಟಲೇಬೇಕು. 17 2 ರೂಪಾಯಿ ಡಿಸ್ಕೌಂಟ್ ಆಗಿಲ್ವಾ? ಇಲ್ಲ ಇಲ್ಲ 17 ರೂಪಾಯಿನ ಪ್ರತಿ ತಿಂಗಳು 17 ರೂಪಾಯಿ ಮಾತ್ರ ಜಿ ಕನ್ನಡದಲ್ಲಿ, ಅದರಲ್ಲೂ ಜಿ ಕನ್ನಡದಲ್ಲಿ ಪ್ರಸಾರ ಆಗುವಂತಹ ಕಾರ್ಯಕ್ರಮಗಳು ಬಹುಶಃ ನಿಮ್ಮೆಲ್ಲರ ಮನಸ್ಸಿಗೆದ್ದು ಈಗಾಗಲೇ ಸತತ 2-3 ತಿಂಗಳಿಂದ ಮುಂಚೂಣಿಯಲ್ಲಿದೆ, 1ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ಬಂದು ನಿಂತಿರ್ತಕ್ಕಂತಹ ಜಿ ಕನ್ನಡ ಇವತ್ತಿನ ದಿವಸ ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದಿದೆ ಅಂದರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಯಾಕೆಂದರೆ ಬೆಳಿಗ್ಗೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ, ಪ್ರತಿಯೊಂದು ವಾಹಿನಿಗಳಲ್ಲೂ ಒಂದು ಪೈಪೋಟಿ ಇದೆ. ಪ್ರತಿಯೊಬ್ಬರೂ ಸಹಿತ ಕಾತುರದಿಂದ ಆತುರದಿಂದ ನಮ್ಮಲ್ಲಿ ಬರುವ ಕಾರ್ಯಕ್ರಮಗಳೇ ಒಂದು ಮುಂಚೂಣಿಯಲ್ಲಿರಬೇಕು, ನಂಬರ್ 1 ಸ್ಥಾನಕ್ಕೆ ಬರಬೇಕು ಅಂತ ಪ್ರತಿಯೊಬ್ಬರು ಆತರ ಪಡೋದು, ಕಾತುರದಿಂದ ನೋಡಿಸುವಂಥದ್ದು, ಅಥವಾ ಹೊಸ ಪ್ರತಿಭೆಗಳನ್ನು ತರ್ತಕ್ಕಂಥದ್ದು, ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು ಎಲ್ಲವೂ ಸರಿಯೇ. ಆದರೆ ನಿಮ್ಮ ಮನಸ್ಸು ಒಪ್ಪಬೇಕಲ್ಲ, ನಿಮ್ಮ ಮನಸ್ಸು ಒಪ್ಪಬೇಕು, ನಿಮ್ಮ ಹೃದಯವನ್ನು ಗೆಲ್ಲಬೇಕು. ನಿಮಗೆ ಇದರಿಂದ ಬೇಕಾಗುವಂತಹ ಉಪಯುಕ್ತವಾದ ವಿಚಾರ ನಿಮಗಿರಬೇಕು. ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಮನರಂಜನೆ ಇದೆಲ್ಲ ಯಾಕೆ? ಎಷ್ಟೋ ಹಳ್ಳಿಗಳ ಕಡೆ ಅಲ್ಲಿ ಟಿ ವಿನೂ ಇಲ್ದಿರ, ಅಥವಾ ಆ ಒಂದು ಬಹಳಷ್ಟು ಕಷ್ಟಕಾಲ ಇರತಕ್ಕಂಥದ್ದು. ಮುತ್ತು ರತ್ನ ಮಾಣಿಕ್ಯಗಳು ಎಲ್ಲಂದರಲ್ಲಿ ಸಿಗ್ತಕ್ಕಂಥದ್ದಲ್ಲ. ಆದರೆ ಕೆಲವೊಮ್ಮೆ ಕೆಸರಲ್ಲಿರ್ತಕ್ಕಂತಹ ಕಮಲ ಯಾವ ಸ್ಥಾನದಲ್ಲಿರುತ್ತೆ ಚಿಂತನೆ ಮಾಡಿದ್ದೀರಾ? ಹಾಗೆ ನಮ್ಮ ಊರಿನ ಕಡೆ ಭಾಗಗಳಲ್ಲೋ ಅಥವಾ ಕರ್ನಾಟಕದ ರಾಜ್ಯದ ಕಡೆ ಮೂಲೆಗಳಲ್ಲಿರ್ತಕ್ಕಂತಹ ಒಳ್ಳೆ ಪ್ರತಿಭೆಗಳನ್ನು ಹುಡುಕಿ, ಆ ಪ್ರತಿಭೆಗಳಲ್ಲಿರ್ತಕ್ಕಂಥ ಕಲೆ, ಅವರಲ್ಲಿರ್ತಕ್ಕಂಥ ವಿದ್ವತ್ತನ್ನು ಹುಡುಕಿ ಅವರಿಗೆ ಮತ್ತಷ್ಟು ಮೆರುಗು ಪಾಲಿಶ್ ಕೊಟ್ಟು ಅವ್ರನ್ನ ಇನ್ನಷ್ಟು ಒಳ್ಳೆ ಪ್ರತಿಭೆಗಳನ್ನು ಮಾಡಿ ಅವ್ರನ್ನ ಇಡೀ ರಾಜ್ಯಕ್ಕೆ ಪರಿಚಯಿಸುವಂತಹ ಕಾರ್ಯಕ್ರಮ ನಿಮ್ಮ ಜೀ ಕನ್ನಡನೇ ಮಾಡ್ತಾ ಇರೋದು. ಇದು ಮೆಚ್ಚುವಂತಹ ವಿಚಾರ. ಯಾಕೆಂದರೆ ವಿದ್ಯೆ ಇದೆ, ಜ್ಞಾನ ಇದೆ, ಆದರೆ ಸಂಪೂರ್ಣವಾದಂತಹ ಬೂದಿ ಮುಚ್ಚಿದ ಕೆಂಡದ ಥರ ಇದೆ. ಒಳಗಿರ್ತಕ್ಕಂಥ ಶಾಖ ಯಾರಿಗೂ ಅರಿವಿಲ್ಲದಂಥ ರೀತಿಯಲ್ಲಿದೆ. ಆ ಶಾಖ, ಆ ಸೂರ್ಯನ ಪ್ರಭೆಯನ್ನು ತೋರಿಸುವಂತಹ ಕಾಯಕವನ್ನು ಜೀ ಕನ್ನಡ ಮಾಡ್ತಾ ಇದೆ. ಅದಕ್ಕಾಗಿ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿರತಕ್ಕಂತಹ ಜೀ ಕನ್ನಡವನ್ನು, ಜೀ ಕನ್ನಡದ ಈ ಒಂದು ಪ್ಯಾಕ್ನ ನೀವು ಪ್ರತಿಯೊಬ್ಬರು ಸಹಿತ ನೀವು ಮತ್ತು ಇನ್ನೂ 4-6 ಜನಕ್ಕೆ ತಿಳಿಸಿ. ಪ್ರತಿ ಮಾಸಕ್ಕೆ ಬರೀ 17 ರೂಪಾಯಿ ಮಾತ್ರ. ಅರ್ಧ ಲೀಟ್ರ್ ಹಾಲು ಬೆಲೆ ಎಷ್ಟಿದೆಯೋ ಗೊತ್ತಿಲ್ಲ ನನಗೆ, ಯಾಕೆಂದರೆ ಈಗಾಗಲೇ ಕಾಫಿ ಕಡಿಮೆ ಮಾಡಿಬಿಟ್ಟಿದ್ದೀರಿ ನೀವು. ಎಷ್ಟಿರ್ಬೋದಮ್ಮ ಹಾಲು? ಅರ್ಧ ಲೀಟ್ರ್ 20 19 ಯಾರೂ ನಾವು ಹಾಲು ತರೋರಲ್ಲ, ತಂದು ಹಾಕಿದ್ರೆ ತಿಂಗಳು ಬಿಲ್ ಕೊಡೋರು. ಅದರಿಂದ 17 ರೂಪಾಯಿ ನಿಮಗೆ ದೊಡ್ಡದಲ್ಲ. ಅದಕ್ಕಿಂತ ಹೆಚ್ಚಿನಾಗಿ ಹೇಳಬೇಕಂದ್ರೆ ಮನೆ ಮಕ್ಕಳಿಗೂ ಸಹಿತ ಒಂದಷ್ಟು ಜ್ಞಾನವನ್ನು, ಆ ಸಣ್ಣ ಪುಟ್ಟ ಪ್ರತಿಭೆಗಳು, ಆ ಪುಟಾಣಿ ಮಕ್ಕಳು ಅವರಲ್ಲಿರ್ತಕ್ಕಂತಹ ಕಲಾ ಪ್ರದರ್ಶನವನ್ನು ತೋರಿಸುವಾಗ ನಮ್ಮನೆ ಮಕ್ಕಳಿಗೂ ಸಹಿತ ಒಂದು ಹುಚ್ಚೆದ್ದು ಕುಣಿಯುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ನಾವ್ಯಾಕೆ ಪ್ರದರ್ಶಿಸಬಾರ್ದು? ಅಂತಹ ಮನಸ್ಸು ಬರಬೇಕಾದ್ರೆ ಅಂತಹ ಒಂದು ಮನಸ್ಸನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಚೋದನಾ ಶಕ್ತಿಯನ್ನು ತುಂಬುವಂತಹ ಕಾಯಕವನ್ನು
ಜೀ ಕನ್ನಡ ಮಾಡ್ತಾ ಇದೆ. ಇನ್ನು ಸಂಜೆ ಯಾವಾಗ 6 ಗಂಟೆ ಆಗುತ್ತಪ್ಪ, ಯಾವಾಗ ಸೂರ್ಯ ಮುಳುಗ್ತಾನೋ, ಚಂದ್ರ ಯಾವಾಗ ಉದಯಿಸ್ತಾನೋ, ಅಲ್ಲಿ ಪ್ರಾರಂಭ ಯಾವಾಗ ಆಗುತ್ತೋ ಒಳ್ಳೆ ಚರಿತ್ರೆಗಳು, ವಿಶೇಷವಾಗಿರ್ತಕ್ಕಂಥದ್ದು. ಸಾಯಂಕಾಲದ ಹೊತ್ತಂತೂ ಹೆಣ್ಮಕ್ಳನ್ನು ಮಾತಾಡೋಂಗೇ ಇಲ್ಲ ನಿಮ್ಮನ್ನು. ಅಂತಹ ಮನೋರಂಜನೆಯಾಗಿ ಬೇಕಾಗಿರ್ತಕ್ಕಂಥ ಅಂಥ ಸ್ವಾರಸ್ಯಕರವಾಗಿರ್ತಕ್ಕಂಥ ಕಥೆಗಳನ್ನು ಆಯ್ದು, ಆ ಕಥೆಗಳಲ್ಲಿರ್ತಕ್ಕಂಥ ಒಂದಷ್ಟು ವಿಶೇಷವಾಗಿ ಒಳ್ಳೊಳ್ಳೆ ಪಾತ್ರಗಳನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆ ನಾಮಕರಣ ಹೆಸರುಗಳನ್ನು ಕೊಟ್ಟು ಸಂಪೂರ್ಣವಾಗಿ ಜೀ ನಿಮ್ಮ ಮನೆಯದೇ, ನಿಮ್ಮದೇ ಜೀ. ಈ ಜೀ ಕನ್ನಡ ವಾಹಿನಿನ ನೀವು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ. ಅದಕ್ಕಾಗಿ ಪ್ರತಿಯೊಬ್ಬರು ಇವತ್ತೇ ಈಗಲೇ ನಿಮ್ಮ ಪರಿವಾರದಲ್ಲಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ನೀವೇ ಹೇಳಬೇಕು, ನಿಮ್ಮ ಜೀ ಕನ್ನಡನ ನೀವು ಸ್ವಾಗತಿಸಬೇಕು. ಅದರಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮ ಹೇಗಿದೆ ಎಂಬತಕ್ಕಂಥದ್ದನ್ನು ನನ್ನ ಕಾರ್ಯಕ್ರಮದ ಬಗ್ಗೆ ನಾನು ನಿಮಗೆ ತಿಳಿಸಬೇಕಾದಿಲ್ಲ, ನೀವೇ ಬೇರೆ ಕಡೆ ಹೇಳಬೇಕು. ಒಳ್ಳೆಯದಾಗಲಿ, ಶುಭವಾಗಿ. देवं जगन्नाथं देवेशं वृषभध्वजं नमामि शिरसा देवं किं मृत्यु करिष्यति तं महादेवं सर्वाभरणभूषितम् नमः शिवाय सांबरे परमात्मने प्रणतक्लेशनाशाय योगीनां पतये नमः. शिवाय सांबाय हरये परमात्मने प्रणतक्लेशनाशाय योगीनां पतये नमः. नमामि शिरसा देवं किं मृत्यु करिष्यति मार्कण्डेयकृतं तेजोरभयं क्वचित्. नमः शिवाय सांबाय हरये परमात्मने प्रणतक्लेशनाशाय योगीनां पतये नमः. शतावृत्तं प्रकर्तव्यं सङ्कटे कष्टनाशनं शुचिर्भूत्वा पठेत् स्तोत्रं सर्वसिद्धिप्रदायकं मृत्युञ्जय महादेव त्राहि मां शरणागतं जन्म मृत्यो जरारोगैः पीडितं कर्मबन्धनैः. नमः शिवाय सांबाय हरये परमात्मने
प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गळेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरं दैर्विशिष्यं शिवं शङ्करं शम्भुमीशानमीडे मुदामाकरं मण्डलं मण्डयन्तं महामण्डलं भस्मभूषाधरन्तम् अनादिं ह्यपारं महामोहमारं शिवं शङ्करं शम्भुमीशानमीडे वटाधो निवासं महाट्टाट्टहासं महापापनाशं सदा सुप्रकाश. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡಿ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಕಾಶಿ ಕ್ಷೇತ್ರ ಹಾಗೂ ಕುಂಭಮೇಳದ ಆ ವಿಶೇಷವಾಗಿರ್ತಕ್ಕಂಥ ದೃಶ್ಯಗಳನ್ನು, ಆ ಸಣ್ಣ ಸಣ್ಣ ತುಣುಕುಗಳನ್ನು ನೋಡ್ತಾ ಇದ್ದರೆ, ಅಬ್ಬಾ, ನಾವು ಅಂತಹ ಸಾನ್ನಿಧ್ಯದಲ್ಲಿ ಸ್ನಾನ ಮಾಡಿ ಬರಲಿಕ್ಕೆ ನಮ್ಗೆ ಅವಕಾಶ ಆಯಿತಾ, ಅಥವಾ ನಮಗಂತಹ ಒಂದು ಸೌಭಾಗ್ಯ ಸಿಗ್ತಾ ಅಂತ ನಾನು ಇಲ್ಲಿ ಕೂತು ಆಲೋಚನೆ ಮಾಡ್ತಾ ಇದ್ದೇನೆ. ತಾವೀಗ ನೋಡಿರ್ತಕ್ಕಂಥದ್ದು ಸಣ್ಣ ಸಣ್ಣ ತುಣುಕುಗಳು ಮಾತ್ರ, ಆದರೆ ಇನ್ನೂ ನೋಡುವಂತಹದ್ದು ಸಾಕಷ್ಟು ಇದೆ. ಕುಂಭಮೇಳದ ಆ ವಿಶೇಷವಾಗಿರ್ತಕ್ಕಂಥ ದರ್ಶನ ಇದೆಯಲ್ಲ, ಕುಂಭಮೇಳದ ಒಂದೊಂದು ವಿಶೇಷತೆಗಳು ಸಹಿತ ಅಷ್ಟು ಅರ್ಥಪೂರ್ಣವಾಗಿರ್ತಕ್ಕಂತಹದ್ದು. ಕಾಶಿ ಕ್ಷೇತ್ರದಲ್ಲಿ ಸಂಧ್ಯಾಕಾಲ ನಡೆಯುವಂತಹ ಗಂಗಾರತಿ, ಆ ಗಂಗೆಯಲ್ಲಿ ಸ್ನಾನ ಮಾಡಿ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಮೋಕ್ಷವನ್ನು ಕೊಡ್ತಕ್ಕಂಥ ಕೈಲಾಸ, ಜೊತೆಗೆ ಅದು ಮಹಾ ಸ್ಮಶಾನ ಅಂತಲೂ ಸಹಿತ ಹೆಸರಿದೆ. ಅಂತಹದ್ರಲ್ಲಿ ರುದ್ರನಿಗೆ ರುದ್ರಾಭಿಷೇಕ, ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಸ್ನಾನವನ್ನು ಮಾಡಿ, ಜೊತೆಗೆ ಸ್ವಾಮಿಯ ಸಾನ್ನಿಧ್ಯ ಕಾಶಿಯಿಂದ ಪ್ರಯಾಗ್ರಾಜಿಗೆ ಬಂದು, ಪ್ರಯಾಗಲ್ಲಿ ಆ ಮೊದಲನೇ ದಿವಸದ ಮೊದಲನೇ ಸ್ನಾನ ಅಮಾವಾಸ್ಯೆ ಎಂದು ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಅಂದರೆ ಸರಿಸುಮಾರು ಈಗ ತಾವು ನೋಡ್ತಿರ್ತಕ್ಕಂಥದ್ದು ಬೆಳಗಿನ ಜಾವ 4 ಗಂಟೆ ಮಂಡಲೇಶ್ವರರ ಸಾನ್ನಿಧ್ಯ. ಸುಮಾರು ಜನ, ಲಕ್ಷಾಂತರ ಜನ, ಒಂದು 3 ಲಕ್ಷ ಜನ ಅವತ್ತಿಗೆ ಸ್ನಾನಕ್ಕೆ ಅಣಿಯಾಗಿ ಬಂದದ್ದು. 15 ಕಿಲೋಮೀಟರ್ಗಳು ದೂರದಲ್ಲೇ ಪ್ರತಿಯೊಬ್ಬರ ವೆಹಿಕಲ್ಲು ಸಹಿತ ಪಾರ್ಕಿಂಗ್ ಆಗಬೇಕು. 15 ಕಿಲೋಮೀಟರ್ ನಡೆದು ಬಂದರೆ ಮಾತ್ರ ಅಲ್ಲಿ ಸ್ನಾನಕ್ಕೆ ಅವಕಾಶ ಇರತಕ್ಕಂಥದ್ದು. ಅಂದರೆ ನಮ್ಮ ಪ್ರಯಾಣ ಹೀಗೆಲ್ಲ ವಿಶೇಷತೆಗಳಿರುತ್ತೆ. ಎಷ್ಟು ದೂರ ಪ್ರಯಾಸಬೇಕು, ಅಷ್ಟು ದೂರ ಪ್ರಯಾಸದಿಂದ ಬಂದಾಗ ಅಲ್ಲಿ ಸ್ನಾನಕ್ಕೆ ಅವಕಾಶ ಇದೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು ನಮ್ಮ ದೇಶ ಕಂಡಂತಹ ಅತ್ಯಂತ ಇವತ್ತಿನ ದಿವಸ ಪ್ರತಿಯೊಬ್ಬರ ಪ್ರೀತಿಗೂ ಪಾತ್ರರಾಗಿರ್ತಕ್ಕಂತಹ ಮೊನ್ನೆಯಷ್ಟೇ ನರೇಂದ್ರ ಮೋದಿಯವರು ಸಹಿತ ಈ ಒಂದು ಕ್ಷೇತ್ರದಲ್ಲೇ ಸ್ನಾನವನ್ನು ಮಾಡಿದ್ದು. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಾಂಬ ಸದಾಶಿವನಿಗೆ ಶಿವರಾತ್ರಿಯಂದು ಇಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ವಿಧಿವಿಧಾನದ ಅನುಷ್ಠಾನವನ್ನು ಶಿವರಾತ್ರಿಯಂದು ಮನೆಯಲ್ಲೇ ಕೂತು ಅನುಷ್ಠಾನವನ್ನು ದರ್ಶನ ಮಾಡುವಂಥ ಭಾಗ್ಯ ನಿಮ್ಮೆಲ್ಲರಿಗೂ ಇದೆ. ಈಗ ಅಂದು ನಡೆದಿರ್ತಕ್ಕಂಥದ್ದು ಸ್ವಲ್ಪ ದಿವಸಗಳ ಹಿಂದೆ ಅಷ್ಟೇ ಇದೆಲ್ಲವನ್ನು ನೋಡ್ಕೊಂಡು ಬಂದ್ವಿ ನಾವು. ಆದರೆ ಅಂದು ನೋಡಿದ್ದು ಇವತ್ತು ಕೆಲವೊಂದಿಷ್ಟು ತುಣುಕುಗಳನ್ನು ನೋಡುವಾಗ ನನ್ನ ಮನಸ್ಸೇ ಮತ್ತೊಮ್ಮೆ ಶಿವರಾತ್ರಿ ಅಂದರೆ ಮತ್ತೊಮ್ಮೆ ಕಾಶಿಗೆ ಹೊರಡಬೇಕು, ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಬೇಕು, ಮತ್ತೊಮ್ಮೆ ಪ್ರಯಾಗರಾಜ್ಗೆ ಹೋಗಿ ಅಲ್ಲಿ ಇನ್ನೊಮ್ಮೆ ಸ್ನಾನವನ್ನು ಮಾಡಬೇಕು ಎಂಬತಕ್ಕಂಥ ಆ ಹುಚ್ಚು ಮನಸ್ಸು ಇಲ್ಲಿಂದ ಯಾವಾಗ ಹೊರಡ್ತೀನಪ್ಪ ಅನ್ನೋ ಮಟ್ಟಕ್ಕಿದೆ. ಅಂದರೆ ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ಯಾಕೆಂದರೆ ಆ ಕ್ಷೇತ್ರಕ್ಕೆ ಹೊರಟಾಗ ಆ ಕ್ಷೇತ್ರದಲ್ಲಿ ಎಷ್ಟೊತ್ತಿರ್ತೀವೋ ಆ ಇದ್ದಷ್ಟೊತ್ತು ಅಲ್ಲಿನ ವಿಶೇಷತೆಗಳೇ ಬೇರೆ, ಅಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಬೇರೆ. ಅದರಲ್ಲೂ ಆ ಗಂಗಾ ಸ್ನಾನ, ಗಂಗೆ ಹರಿಯುವಂತಹ ಆ ಸುಂದರವಾದಂಥ ದೃಶ್ಯವನ್ನು ನೋಡಿದ್ರೆ ಅಬ್ಬಾ, ಅದು ಮತ್ತಷ್ಟು ಆನಂದವೇ ಆನಂದ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ಈಗ ತಾವು ನೋಡ್ತಿರ್ತಕ್ಕಂಥದ್ದು ಭಾಳಷ್ಟು ಎಲ್ಲವನ್ನೂ ಸಹಿತ ಒಂದಿಷ್ಟು ಸಣ್ಣ ಸಣ್ಣ ತುಣುಕುಗಳನ್ನು ಮಾತ್ರ ನಿಮ್ಮ ದರ್ಶನ ಮಾಡ್ತಿದ್ದೀರಿ. ಆದರೆ ಇದರ ಸಂಪೂರ್ಣ ಚಿತ್ರೀಕರಣವನ್ನು ಶಿವರಾತ್ರಿ ಎಂದು ಮಾಡ್ತೀರಿ. ಅದೇ ವಿಶೇಷ. ಶಿವರಾತ್ರಿ ಎಂದು ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಮಾಡಿ ಎಲ್ಲರೂ ಪುನೀತರಾಗೋಣ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಪ್ರತಿಯೊಬ್ಬರ ಸ್ವರದಲ್ಲೂ ಶಿವನ ಧ್ಯಾನ ಒಂದು ಬಿಟ್ಟರೆ ಮತ್ತೊಂದಿಲ್ಲ. ಜೊತೆಗೆ ಆ ದಿನದ ಸ್ನಾನಕ್ಕೆ, ಅಮಾವಾಸ್ಯೆಯ ಸ್ನಾನಕ್ಕೆ 3 ಲಕ್ಷ ಜನ ಅವತ್ತಿನ ದಿವಸ ದರ್ಶನಕ್ಕೆ ಸ್ನಾನಕ್ಕೆ ಬಂದಂಥವರು. ಬರೀ ಸಾಧು ಸಂತರು, ಜೊತೆಗೆ ನಾಗಾ ಸಾಧುಗಳು, ಇವರ ಮಧ್ಯದಲ್ಲೇ ನಡೆದಂತಹ ಅನುಷ್ಠಾನಗಳಿವೆಲ್ಲ. ಹಾಗಾಗಿ ಅಲ್ಲಿಗೆ ಬಂದಂತಹ ಭಕ್ತರು, ಜೊತೆಗೆ ಕಾಶಿ ಕ್ಷೇತ್ರದ ನಡೆದಂತಹ ಅಭಿಷೇಕ, ಕಾಶಿ ವಿಶ್ವೇಶ್ವರನ ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯದ ದರ್ಶನ ಈ ಸತಿ ಜೀ ಕನ್ನಡದಲ್ಲಿ ಮಹರ್ಷಿವಾಣಿಯಲ್ಲಿ ತಪ್ಪದೆ ವೀಕ್ಷಿಸಿ.
ಜೊತೆಗೆ ಪ್ರೈಮ್ ಪ್ಯಾಕನ್ನು ಸಹಿತ ಆಯ್ಕೆ ಮಾಡ್ಕೊಳ್ಳಿ. 17 ರೂಪಾಯಿ ಮಾತ್ರ ಪ್ರತಿ ಮಾಸಕ್ಕೂ ಕಟ್ಟಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸಮಯ ಮೀರ್ತಾ ಬಂತು. ರಾಶಿಫಲಕ್ಕೆ ಸಮಯವನ್ನು ನಾವು ಹೊತ್ತು ಕಳೆಯೋದು ಬೇಡ. ರಾಶಿಫಲದತ್ತ ಗಮನ ಹರಿಸೋಣ. ಆದರೆ ಅದಕ್ಕೂ ಮೊದಲು ಇವತ್ತಿನ ತಿಥಿವಾರ ನಕ್ಷತ್ರವನ್ನು ಗಮನಿಸಿ, ದರ್ಪಣಾಂಜನವನ್ನು ದರ್ಶಿಸಿ, ಜೊತೆಗೆ ರಾಶಿಫಲದ ಕಡೆ ಹೊರಡೋಣ. ಅಂಬಾ ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ವಿಳಂಬಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಮಾಘಮಾಸ ಕೃಷ್ಣಪಕ್ಷ 27/2/2018 ಬುಧವಾರ, ಅಷ್ಟಮಿ ಜ್ಯೇಷ್ಠ ನಕ್ಷತ್ರ. ಅಲ್ಲಿ ಕಾಶಿ ಕ್ಷೇತ್ರದಲ್ಲಿ ಕಾಳಭೈರೇಶ್ವರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೂ ಇದೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ. ಹಾಗೆ ಶಂಕರನ ಅರ್ಧಾಂಗಿಯಾದಂಥ ತಾಯಿ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯವೂ ಅಲ್ಲಿದೆ. ಒಂದೊಂದು ಕ್ಷೇತ್ರವೂ ಒಂದೊಂದು ಸಹಿತ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಪುಣ್ಯ ಸಾನ್ನಿಧ್ಯವಾಗಿರ್ತಕ್ಕಂಥದ್ದು. ಹಿಂದೆ ಕಾಶಿ ಕ್ಷೇತ್ರ ಅಂದರೆ, ಕಾಶಿ ಯಾತ್ರೆ ಅಂದರೆ ಅಬ್ಬಾ ಈ ಕಾಶಿ ಯಾತ್ರೆ ಹೊರಡುತ್ತಿದ್ದಾರೆ ಅಂದರೆ ಇದು ಕಡೆ ಯಾತ್ರೆ, ಇನ್ನು ಪುನಃ ವಾಪಸ್ ಬರ್ತಾರೋ ಇಲ್ವೋ ಅನ್ನೋ ಥರ ಇತ್ತು. ಅದಾದ ನಂತರ ಮದುವೆಗಳಲ್ಲಿ ಕಾಶಿ ಯಾತ್ರೆ ಅಂದರೆ ಅಳಿಯನ್ನು ಅಂದರೆ ಮದುವೆ ಆಗುವಂಥ ಹುಡುಗ ಕಾಶಿ ಯಾತ್ರೆಗೆ ಹೊರಡ್ತೀವಿ ಅಂದಾಗ ಮಾವ ಹೇಳ್ತಿದ್ದ, ಬೇಡಪ್ಪ ಕಾಶಿ ಯಾತ್ರೆ ಹೋಗಬೇಡ, ಈಗ ಸಂಸಾರ ಕಟ್ಕೋ, ಸಂಸಾರದಲ್ಲಿ ಸುಖ ಸಂತೋಷವನ್ನು ನೋಡು, ಸಂಸಾರದ ಸುಖ ಸಂತೋಷವನ್ನು ಕಂಡು ಸಂಸಾರದ ಈ ಸಾಗರವನ್ನು ಮಿಂದು ತೇಲಿ ಅದಾದ ನಂತರ ನಿನ್ನ ಕಡೆ ಪ್ರಯಾಣ ನಿನಗೆ ಕಾಶಿ ಯಾತ್ರೆ ಆಗಲಿ, ಆಗ ಶಿವದರ್ಶನ ಆಗಲಿ. ಈಗ ನೀನು ಮಾಡಬೇಕಾದ್ದು ಸಂಸಾರದಲ್ಲಿರ್ತಕ್ಕಂಥ ಸುಖ ಸಂತೋಷಗಳ ಬಗ್ಗೆ ನಾನು ನನ್ನ ಮಗಳನ್ನು ಕೊಡ್ತೀನಿ, ಮದುವೆ ಮಾಡ್ಕೊ ಅಂತ ಹೇಳಿ ಅಳಿಯರಿಗೆ ಮದುವೆ ಮಾಡಿಕೊಳ್ಳುವಂತಹ ಕಾಲದಲ್ಲೂ ಕಾಶಿ ಯಾತ್ರೆ ಎಂಬತಕ್ಕಂಥದ್ದಿದೆ. ಅಂದರೆ ಕಾಶಿ ಯಾತ್ರೆಯ ಆ ಒಂದು ಜರ್ನಿ, ಕಾಶಿ ಯಾತ್ರೆಯ ಪ್ರಯಾಣ ಎಂತಹದ್ದು, ಹೇಗಿರುತ್ತೆ ಎಂಬತಕ್ಕಂಥದ್ದನ್ನು ಚಿಂತನೆ ಮಾಡಬೇಕು. ಆದರೆ ಇವತ್ತು ಕಾಶಿ ಯಾತ್ರೆ ಈಗ ಅಂದುಕೊಂಡ್ರೆ ಇನ್ನು 2 ಗಂಟೆಗಳ ಕಾಲದಲ್ಲಿ ವಾರಣಾಸಿಯಲ್ಲಿರ್ಬೋದು. ಯಾಕೆಂದರೆ ವಿಮಾನದ ಸೌಲಭ್ಯಗಳಿದೆ, ಪ್ರಯಾಣದ ಒಂದಷ್ಟು ವ್ಯವಸ್ಥೆಗಳು ಆ ಥರ ಚೆನ್ನಾಗಿದೆ. ಅದರಿಂದ ಅದಕ್ಕಿಂತ ಮತ್ತೊಂದು ಹೆಜ್ಜೆ ಅಂದರೆ, ಹಿಂದೆ ಗಂಗಾ ಸ್ನಾನ, ಗಂಗಾ ಜಲವನ್ನು ನೋಡಿದಾಗ ಒಂದಿಷ್ಟು ಮನಸ್ಸಿಗೆ ಭಾಳ ಬಾಧೆ ಇತ್ತು. ಆದರೆ ಇವತ್ತು ಅಪ್ಪಟವಾದಂಥ ಶುದ್ಧ ಜಲವನ್ನು ನಾವು ನೋಡ್ತಾ ಇದ್ದೀವಿ. ಗಂಗಾ ಸ್ನಾನ ಅಂದರೆ ಇದು ಬಹಳ ವಿಶೇಷ ಅಂತ ತಿಳ್ಕೊಂಡಿದ್ದೀವಿ. ಅದೇ ಪ್ರಕಾರ ಅಲ್ಲಿ ಬರ್ತಕ್ಕಂಥ ಹರಿತಕ್ಕಂಥ ಗಂಗೆಯಲ್ಲೂ ಹಾಗೇ ಇದ್ದಾಳೆ. ಅಂತಹ ಗಂಗೆ, ಆ ಮೂಲ ಸಾನ್ನಿಧ್ಯ, ವಿಶೇಷವಾಗಿರ್ತಕ್ಕಂತಹ ದರ್ಶನ, ಇದೆಲ್ಲವೂ ಶಿವರಾತ್ರಿ ಎಂದು. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕವಂದನಾ ಮೃತ್ಯೋನ್ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಅಗಸ್ತ್ಯೇಶ್ವರಾಯ ನಮಃ. ಮಹೇಶ್ವರಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸುವಂತಹದ್ದು. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಮೇಷರಾಶಿಯಲ್ಲಿರ್ತಕ್ಕಂಥವರು ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಪೂಜೆ ಪುನಸ್ಕಾರ, ಶ್ರದ್ಧಾಭಕ್ತಿಯಿಂದ ಮಾಡುವಂಥ ಕಾಯಕ, ನಿಮ್ಮದೇ ಆದಂತಹ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂತಹದ್ದು. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ಬಹಳ ಅರ್ಥಪೂರ್ಣವಾದಂಥ ದಿನ, ವಿಶೇಷವಾಗಿರ್ತಕ್ಕಂಥ ದಿನ, ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತಿನ ಕಾಯಕದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಇವತ್ತು ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ನಿಮ್ಮ ಮನೋಕಾಮನೆಗಳನ್ನು ಸಹಿತ ಸಿದ್ಧಿಪಡಿಸ್ಕೊಳ್ತೀರಿ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ತಕ್ಕಂಥದ್ದು, ಶಿವಾರಾಧನೆ ಮಾಡ್ತಕ್ಕಂಥದ್ದು, ಬುಧವಾರದ ಮಹಾವಿಷ್ಣುನ ಆರಾಧನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇ ಆದರೂ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಕಾಯಕದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹದ್ದು. ಸಾಕಷ್ಟು ದಿನಗಳ ನಂತರ ಇಂಥ ಒಂದು ಸುವರ್ಣ ಅವಕಾಶ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂತಹ ನಿಮಗೆ. ಇವತ್ತು ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಬೆಳಗಿನ ನಿತ್ಯಕರ್ಮಾನುಷ್ಠಾನವನ್ನು ಮುಗಿಸಿ ಮನೆಯಿಂದ ಹೊರಡುವಾಗ ನಿಮ್ಮ ತಾಯಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದವನ್ನು ಮುಟ್ಟಿ ಅವರ ಆಶೀರ್ವಾದದೊಂದಿಗೆ ನೀವು ಆಚೆ ನಡೆಯೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು, ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಮನಸ್ಸಿಗೆ ನೋವಿದೆ, ಆದರೆ ಅರ್ಥಪೂರ್ಣವಾದಂಥ ಬದುಕು ಕಾಣುವಂಥದ್ದಿದೆ. ಇವತ್ತು ತಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನೇ ಕಾಣ್ತೀರಿ. ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ. ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದಷ್ಟು ಅಕ್ಕಿ ಅಥವಾ ಭತ್ತ, ಒಂದಷ್ಟು ಅಕ್ಕಿನ ಶಿವ ಮಂದಿರಕ್ಕೋ ವಿಷ್ಣು ಮಂದಿರಕ್ಕೋ ಕೊಟ್ಟು ಪ್ರಾರ್ಥನೆ ಮಾಡಿ. ಕಾರಣ
ಚಂದ್ರ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮನಸ್ಸಲ್ಲಿ ಒಂದಿಷ್ಟು ನೋವನ್ನು ಇಟ್ಕೊಂಡಿದ್ದೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅಥವಾ ಅದನ್ನು ಭಾರವಾಗಿ ಇಟ್ಕೊಂಡು ನೀವು ಅನುಭವಿಸೋಕ್ಕೂ ಆಗ್ತಿಲ್ಲ. ಸಮಸ್ಯೆಗಳನ್ನು ಹೊತ್ತಿದ್ದೀರಿ. ಏನೇ ಆದರೂ ಕಷ್ಟ ಎಂಬತಕ್ಕಂಥದ್ದನ್ನು ಹಂಚ್ಕೊಳ್ಬಾರ್ದು, ಹೇಳಬಾರ್ದು. ಆದರೆ ಸುಖ ಸಂತೋಷದಲ್ಲಿ ಎಲ್ಲರನ್ನೂ ಭಾಗಿ ಮಾಡ್ಕೊಳ್ಬಹುದು. ಆದರೆ ಕಷ್ಟವನ್ನು ಹೇಳಿದಾಗ ಆ ಕ್ಷಣಕ್ಕೆ ಮಾತ್ರ ನಿಮ್ಮ ಮುಂದೆ ಕಣ್ಣೀರು ಹಾಕಿ ನಿಮಗೆ ಸಮಾಧಾನ ಮಾಡೋರು ಮರುಕ್ಷಣ ನಿಮ್ಮನ್ನು ಆಡ್ಕೊಳ್ಳೋಕ್ಕೆ ಅಥವಾ ನಿಮ್ಮನ್ನು ಬೇರೆ ಥರ ನೋಡಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕಾಗಿ ಜನಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯಾವುದು ಬೇಕು, ಯಾವುದು ಬೇಡ, ಏನು ಕೊಡಬೇಕು, ಏನು ಕೊಡಬಾರ್ದು, ಭಗವಂತ ನಿನ್ನ ಹತ್ರನ ಹಂಚ್ಕೊಳ್ಬೇಕಾದ್ದೇನು, ನೀನು ನನಗೆ ಕೊಟ್ಟಂಥದ್ದು ನಾನು ತಡೆಯೋ ಶಕ್ತಿ ನನಗಿಲ್ಲ, ನೀನು ಶಕ್ತಿ ಕೊಡಪ್ಪ ಅಂತ ಸಾಂಬ ಸದಾಶಿವನ್ನೇ ಪ್ರಾರ್ಥಿಸಬೇಕು. ಶಿವನ ಆರಾಧನೆಯನ್ನು ಇವತ್ತು ಕ್ರಮವಾಗಿ ಮಾಡ್ತಕ್ಕಂಥದ್ದು. ಶಿವನ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಶಿವಧ್ಯಾನವನ್ನು ಮಾಡಿಸೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಬೆಳಕನ್ನು ಕಾಣ್ತೀರಿ. ವ್ಯಾಪಾರ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ ಒಂದಷ್ಟು ಜೋಪಾನ ಇರಲಿ. ದುಡುಕಬೇಡಿ, ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಯಲ್ಲಿ ಸಿಕ್ಕಿ ನರಳುವಂತಹದ್ದು ಬೇಡ, ಎಚ್ಚರಿಕೆಯಿಂದಿರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ಅವರ ಮನಸ್ಸು ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಸಣ್ಣ ಪುಟ್ಟ ವಿಚಾರಗಳು ಬಹಳ ಆಳವಾಗಿ ಇಳಿದು ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಆದರೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಹೊಂದಿದ್ದರಿಂದ ಸಕಲ ವಿಧವಾದಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸಬಲ್ಲೆ ಅಂತ ಹೇಳಿ ಒಂದು ಆಲೋಚಿಸ್ತಾ ಇದ್ದೀರಿ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು. ಇಷ್ಟಾರ್ಥ ಸಿದ್ಧಿಗಾಗಿ ಇವತ್ತಿನ ದಿವಸ ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನೂ ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಡುವಂಥ ದಿನ. ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತೀರೋ ಆಯಾ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಅದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ 2 ತುಳಸಿ ದಳವನ್ನು ಅದೇ ಪ್ರಸಾದವಾಗಿ ಸ್ವೀಕರಿಸಿ 1 ಧರಣೆ ತೀರ್ಥವನ್ನು ತೆಗೆದುಕೊಂಡು ಮಹಾವಿಷ್ಣು ಪ್ರಾರ್ಥನೆ ಮಾಡಿ ತದನಂತರ ನೀವು ಕೆಲಸ ಕಾರ್ಯಗಳ ಕಡೆ ಆಚೆ ಹೊರಟ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಮಿಥುನ ಅವರಿಗೆ ತಿಳಿಸ್ಕೊಟ್ಟಿದ್ರೆ ಇನ್ನು ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧವಾರ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಕರ್ಕಾಟಕ ರಾಶಿಯವರಿಗೆ ಇವತ್ತೊಂದು ಅದೃಷ್ಟದ ದಿನ. ಅಂದರೆ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಮತ್ತೊಬ್ಬರ ಹತ್ರ ಕೈ ಚಾಚಬೇಕಾದಿಲ್ಲ. ನಿಮ್ಮ ಜ್ಞಾನ ಚಕ್ಷುವಿನಿಂದ ಇನ್ನೂ 4 ಜನಕ್ಕೆ ಊಟ ಹಾಕಬಹುದು, ಇನ್ನೂ 4 ಜನಕ್ಕೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ಬೋದು. ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವಂತಹ ಗುಣವೂ ನಿಮ್ಮಲ್ಲಿದೆ. ಇವತ್ತು ಸಹಾಯ ಮಾಡಲಿಕ್ಕೆ ಶಕ್ತಿಯೂ ನಿಮ್ಮದಾಗಿದೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆಯ ಮನಸ್ಸಿನಿಂದ ಮನೆ ದೇವರ ಪ್ರಾರ್ಥನೆ ಮಾಡಿ ವಿಷ್ಣುವಿನ ಆರಾಧನೆ ಮಾಡಿ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ವಿಷ್ಣು ಆರಾಧನೆ ಮಾಡೋದರಲ್ಲಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಂದೆಯವರ ಆಶೀರ್ವಾದ ತೆಗೆದುಕೊಂಡು, ನಿಮ್ಮ ತಂದೆಯ ಆಶೀರ್ವಾದದಿಂದ ಸಾಕಷ್ಟು ವಿಶೇಷವಾದ ಫಲವಿದೆ. ತಾಯಿ ತಂದೆಗಿನ ದೊಡ್ಡವರು ಮತ್ತೊಬ್ಬರಿಲ್ಲ. ಆದರೆ ಇವತ್ತು ನಿಮ್ಮ ತಂದೆಯವರ ಪಾದ ಮುಟ್ಟೋದ್ರಿಂದಲೇ ನಿಮಗೆಲ್ಲ, ಅಂದರೆ ಅಂತಹ ಒಂದು ವಿಶೇಷತೆಗಳು ಸಾಕಷ್ಟು ಇದೆ ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರು ಸರಿಸುಮಾರು 4 ರಿಂದ 6 ತನಕ, ಸಂಧ್ಯಾ ಕಾಲದ 4 ರಿಂದ 6 ಈ ಸಮಯದಲ್ಲಿ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಒಂದಿಷ್ಟು ಜಾಗೃತರಾಗಿರಿ. ಈ ಸಮಯದಲ್ಲಿ ಮಾಡುವ ಕೆಲಸ ಅಷ್ಟು ಅರ್ಥಪೂರ್ಣವಾದ್ದಲ್ಲ. ಇದೇ ಸಮಯದಲ್ಲಿ ತೊಂದರೆ ತಾಪತ್ರೆಗಳನ್ನು ತಂದುಕೊಳ್ತೀರಿ. ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ನಿಮ್ಮ ಬುದ್ಧಿ ಚೈತನ್ಯ ಎಂಬತಕ್ಕಂಥದ್ದು ಸ್ಥಿಮಿತದಲ್ಲಿರೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಏನೇ ಕೆಲಸಗಳಿದ್ದರೂ ಸಹಿತ ಜವಾಬ್ದಾರಿಯುತವಾಗಿ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ಸಮಸ್ಯೆಗಳೆಂಬತಕ್ಕಂಥದ್ದು ಹೆಜ್ಜೆಜ್ಜೆಗೂ ಇದೆ. ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು ಸಾಕಷ್ಟು ಇದೆ. ಅದನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯೂ ನಿಮ್ಮಲ್ಲಿದೆ. ಆದರೆ ಮಾಡುವ ಕೆಲಸ ಶ್ರದ್ಧೆಯಿಂದ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದೆ. ಅದಕ್ಕಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ವಿಚಾರಗಳನ್ನು ಬಹಳ ಆಳವಾಗಿ ತೆಗೆದುಕೊಂಡು ಇಲ್ಲದ ರೀತಿ ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ತಾ ಇರ್ತೀರಿ. ಇವತ್ತು ಪ್ರಯಾಣದ ಬಗ್ಗೆ ಆಗಲಿ, ವ್ಯವಹಾರಗಳ ಬಗ್ಗೆ ಆಗಲಿ, ಸ್ನೇಹಿತರ ಮಧ್ಯದಲ್ಲಾಗಲಿ ಅಥವಾ ನಿಮ್ಮ ಆತ್ಮೀಯರ ಮಧ್ಯದಲ್ಲಾಗಲಿ ಸಣ್ಣ ಪುಟ್ಟದಂತಹ ಒಂದಷ್ಟು ಮಾತಿನ ಘರ್ಷಣೆ ಆಗ್ಬೋದು. ಒಂದಿಷ್ಟು ಎಚ್ಚರಿಕೆ ಇರಲಿ. ಜೊತೆಗೆ ಸಹಾಯವನ್ನು ತೆಗೆದುಕೊಂಡಿರ್ತಕ್ಕಂಥವ್ರು, ನಿಮ್ಮಿಂದ ಸಹಾಯವನ್ನು ಪಡೆದಿರ್ತಕ್ಕಂಥವ್ರು, ನಿಮ್ಮಿಂದ ಎಲ್ಲ ಥರ ಅನುಕೂಲವನ್ನು ಪಡೆದಿರ್ತಕ್ಕಂಥವ್ರು ಇವತ್ತು ತಿರುಗಿ ಬೀಳುವಂತಹದ್ದು, ನಿಮ್ಮ ಮನಸ್ಸು ನೋಯುವಂತಹದ್ದು, ನಾನು ಏನೇ ಸಹಾಯ ಮಾಡೋದು ಸಹಿತ ನನಗೇ ಕಷ್ಟಕ್ಕೆ ದಾರಿ ಮಾಡ್ತಾರಲ್ಲ ಅಂಥೇಳಿ ಚಿಂತನೆ ಮಾಡುವ ಪರಿಸ್ಥಿತಿ ನಿಮಗೆ ಎದುರಾಗಬಹುದು. ಇಂತಹ ಪರಿಸ್ಥಿತಿಯಿಂದಲೂ ಸಹಿತ ಮುಕ್ತರಾಗಲಿಕ್ಕೋಸ್ಕರ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಸಾಧ್ಯವಾದರೆ ಒಂದು ದೇವಿ ಆಲಯದಲ್ಲಿ ಒಂದಿಷ್ಟು ಬೆಲ್ಲದ ಆರತಿ ಮಾಡುವಂಥದ್ದು, ಬೆಲ್ಲವನ್ನು ತಾಯಿಯ ಸಾನ್ನಿಧ್ಯದಲ್ಲಿ ಕೊಟ್ಟು ಬರ್ತಕ್ಕಂಥದ್ದು, ಅಥವಾ ಕಬ್ಬಿನ ಹಾಲನ್ನು ತೆಗೆದುಕೊಂಡು 4 ಜನ ಮಕ್ಕಳಿಗೆ ವಿನಿಯೋಗವಾಗಿ ಕೊಡ್ತಕ್ಕಂಥದ್ದು ಮಾಡೋದ್ರಿಂದಲೂ ಸಿಂಹರಾಶಿಯವರು ಸಾಕಷ್ಟು ಬೆಳಕನ್ನು ಕಾಣ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರವಾಗಿ ಭಯಪಡಬೇಕಾದಿಲ್ಲ.
ವ್ಯವಹಾರಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ತೀರಿ. ಯಾರು ನನ್ನವರು ತನ್ನವರು ಅಂತ ಪ್ರೀತಿ ವಿಶ್ವಾಸ ತೋರಿಸ್ತಾರೋ ಅವರ ಮೇಲೆ ಮತ್ತಷ್ಟು ಕಾಳಜಿ ವಹಿಸ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟದ ಮನೆ ಬಾಗಿಲು ತೆಗೆದಿದೆ ಅಂದರೂ ಅದು ತಪ್ಪಾಗೋದಿಲ್ಲ. ಇವತ್ತು ವಿಷ್ಣು ಆರಾಧನೆ, ಶಕ್ತಿ ದೇವತಾ ಪ್ರಾರ್ಥನೆ, ಮಾತಾಪಿತೃಗಳ ಸೇವೆ, ತಂದೆ ತಾಯಿಯ ಸೇವೆಯಿಂದ ಯಾರು ಮುಂದೆ ನಡೀತಾರೋ ಅವರ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನೇ ಕಾಣ್ತಾರೆ. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ವಿಷ್ಣು ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಅಲ್ಲಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿ ತದನಂತರ ನಿಮ್ಮ ಮುಂದಿನ ಪಯಣವನ್ನು ಬೆಳೆಸಿ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಇವತ್ತು ತಾವು ಅಂದುಕೊಂಡಂತಹ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಆದರೆ ಒಂದಷ್ಟು ಸಂಶಯಗಳಿದೆ, ಒಂದಷ್ಟು ಅಸಮಾಧಾನ ಇದೆ. ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿ ಹೆಜ್ಜೆ ಮುಂದೆ ಹಾಕಿ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನೇ ಕಾಣ್ತೀರಿ. ವ್ಯಾಪಾರ ವ್ಯವಹಾರ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಒಂದಷ್ಟು ಜೋಪಾನ. ಯಾರಿಗೆ ಏನೇ ವಿಚಾರವನ್ನಾದರೂ ವಿಚಾರಗಳನ್ನು ಮಾತಿನ ಮುಖಾಂತರ ಇರಬೇಕೇ ವಿನಃ ಕೈ ಬರಹದ ಮುಖಾಂತರ ಹೋಗಬಾರ್ದು. ಇವತ್ತು ಯಾರಿಗೇ ಏನೇ ಬರ್ಕೊಟ್ರು ಅದರಂತೆ ಕೆಲಸ ಕಾರ್ಯಗಳು ನಡೆಯುವಂಥದ್ದು ಬಹಳ ಕಷ್ಟ. ಆದರೆ ಮಾತಿನಲ್ಲಿರಬೇಕೇ ವಿನಃ ಬರಹದಲ್ಲಿ ಮುಂದಾಗಬಾರ್ದು ಇವತ್ತಿನ ದಿನ. ಒಂದಷ್ಟು ಎಚ್ಚರಿಕೆ ಇರಲಿ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಷ್ಟು ಎಚ್ಚರಿಕೆ ಇರಲಿ. ಯಾವುದೇ ಕಾಗದ ಪತ್ರಗಳಿಲ್ದಿರ ವ್ಯವಹಾರ ಮಾಡ್ತಕ್ಕಂಥದ್ದು ಸರಿಯಿಲ್ಲ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇವತ್ತು ಒಂದಿಷ್ಟು ಲಾಭ ಆಗ್ಬೋದು, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗ್ಬೋದು ಅಂತ ಚಿಂತನೆ ಮಾಡಿರ್ತೀರಿ. ಆದರೆ ನಿಮ್ಮ ಚಿಂತೆಯಲ್ಲಿ ನಡೀತಿರುತ್ತೆ ವಿನಃ ಅದು ಸಂತೆಯಲ್ಲಿ ಅನುಕೂಲವಾಗಿ ಸಿಗುವಂಥದ್ದಲ್ಲ. ಹಾಗಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಾಡುವ ಕಾಯಕವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ದಿನದ ಮಟ್ಟಿಗೆ ಮುಂದೂಡಿ. ಇವತ್ತು ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ಅಂತಿಲ್ಲ, ಇವತ್ತು ಎಲ್ಲ ಕೆಲಸದಲ್ಲೂ ಅಭಿವೃದ್ಧಿ ಇದೆ ಅಂತಲೂ ಅಲ್ಲ. ಹಾಗಾಗಿ ಕಷ್ಟಗಳೇ ಸಾಕಷ್ಟು. ಆದ್ದರಿಂದ ಮನಸ್ಸು ಚಂಚಲತೆಯಿಂದ ಒದ್ದಾಡುವಂಥ ಪರಿಸ್ಥಿತಿ. ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲವಲ್ಲ, ಅಥವಾ ಏನೋ ಒಂದು ಸಮಸ್ಯೆ ನಮ್ಮನ್ನು ಬಾಧಿಸ್ತಿದೆಯಲ್ಲ, ಜೊತೆಗೆ ಅನಾರೋಗ್ಯ ಎಂಬತಕ್ಕಂಥದ್ದು ತುಲಾರಾಶಿಯವರಿಗೆ ಒಂದಿಷ್ಟು ಬಾಧಿಸ್ತಾ ಇರುತ್ತೆ. ಅಲರ್ಜಿ ಸಮಸ್ಯೆಗಳಾಗುವಂಥದ್ದು, ಅಜೀರ್ಣವಾಗುವಂತಹದ್ದು, ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅರ್ಧ ತಲೆನೋವಿಂದ ಒದ್ದಾಡುವಂತಹದ್ದು, ಅಥವಾ ತಿಂದಿರ್ತಕ್ಕಂಥ ಪದಾರ್ಥ ಸರಿಯಾಗಿ ಡೈಜೆಷನ್ ಆಗದಿರ ಒಂದಿಷ್ಟು ವಾಮಿಟ್ ಆಗುವಂಥ ಪರಿಸ್ಥಿತಿಯೂ ಇರಬಹುದು. ಯಾಕೆಂದರೆ ತುಲಾರಾಶಿಯವರ ಭವಿಷ್ಯದಲ್ಲಿ ಇವತ್ತು ಆರೋಗ್ಯದಲ್ಲೂ ವ್ಯತ್ಯಾಸ, ಮನಸ್ಸಿಗೂ ಶಾಂತಿ ಇಲ್ಲ, ವ್ಯವಹಾರಗಳಲ್ಲೂ ತೊಂದರೆಗಳು ನೋಡ್ತೀರಿ. ಹಾಗಾಗಿ ಇವತ್ತಿನ ಕಾಯಕವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡಿ. ಆದರೆ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದರೆ ಒಂದು ಹಿಡಿಯಷ್ಟು ಅಥವಾ ಒಂದು ಚಿಟಿಕೆಯಷ್ಟು ಉದ್ದಿನ ಬೇಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಹಾಗೆ ಶ್ರೀಗಂಧದ ಚಕ್ಕೆ ಇದ್ದರೆ ಶ್ರೀಗಂಧದಿಂದ ಗಂಧವನ್ನು ತೆಗೆದು ಗಂಧಕ್ಕೆ ತುಳಸಿ ದಳವನ್ನು ಲೇಪನ ಮಾಡಿ ಆ ತುಳಸಿ ದಳಕ್ಕೆ ಗಂಧವನ್ನು ಲೇಪನ ಮಾಡಿರ್ತಕ್ಕಂಥದ್ದನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ದೋಷಮುಕ್ತರಾಗ್ತೀರಿ, ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದೆಲ್ಲವೂ ಸಹಿತ ಜಾಗರೂಕತರಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯವರು ಶಾಂತಿಯುತವಾಗಿ ನಗನಗ್ತಾ ಹಸನ್ಮುಖಿಯಾಗಿ ತಾವು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಈಡೇರಿಸ್ಕೊಳ್ತಕ್ಕಂಥ ಕಾರಣ ನಿಮ್ಮ ಜಾತಕದಲ್ಲಿ ಕುಜ ಮತ್ತು ಬುಧ ಇರ್ತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಅಂದುಕೊಂಡ ಕೆಲಸ ಕಾರ್ಯಗಳು ಎಲ್ಲವೂ ಸುಲಲಿತವಾಗಿ ನಡೆಯುತ್ತೆ. ಆದರೆ ಮನಸ್ಸಲ್ಲಿ ಹುಚ್ಚಿದ್ದು ಕುಣಿಯುವಂಥ ಕೆಲವೊಂದಿಷ್ಟು ಆಸೆ ಆಕಾಂಕ್ಷೆಗಳಿಂದ ಆ ಆಸೆ ಆಕಾಂಕ್ಷೆಗಳೆಲ್ಲವೂ ಸಹಿತ ಈಡೇರೋದಿಲ್ಲ. ಆಗ ನಿಮ್ಮ ಮನಸ್ಸಲ್ಲಿ ನೋವುಂಟಾಗುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ತ್ರಯಂಬಕೇಶ್ವರನ ಪ್ರಾರ್ಥನೆ ಮಾಡಿ. ಓಂ ನಮಃ ಶಿವ ಎಂಬತಕ್ಕಂತಹ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಸಾಧ್ಯವಾದರೆ 9 ಜನ ಸಣ್ಣ ಸಣ್ಣ ಮಕ್ಕಳಿಗೋ ಅಥವಾ ಕೈಲಾದಷ್ಟು ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂತಹದ್ದನ್ನು ಹಣೆಗೆ ಗಂಧವಾಗಿ ಲೇಪನ ಮಾಡಿ ಶಿವಧ್ಯಾನ ಮಾಡೋದ್ರಿಂದ, ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಪ್ರಯಾಣ ಬಗ್ಗೆ ಚಿಂತನೆ ಮಾಡ್ತೀರಿ, ವ್ಯಾಪಾರದ ಬಗ್ಗೆ ಚಿಂತನೆ ಮಾಡ್ತೀರಿ. ಹಣಕಾಸಿನ ಸಮಸ್ಯೆಗಳು ಬಹಳಷ್ಟು ಇದೆ, ಅದನ್ನು ಹೇಗೆ ನಿಭಾಯಿಸ್ಕೋಬೇಕಪ್ಪ ಅನ್ನೋ ಚಿಂತನೆ ನಿಮ್ಮದು. ಹಾಗೆ ಹತ್ತಿರದಲ್ಲಿದ್ದು ಜೊತೆಯಲ್ಲಿದ್ದು ನಿಮಗೆ ಬೇಕಾದ ಸಹಾಯವನ್ನು ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟು ಮಾತನ್ನು ತಪ್ಪಿ ನಡೀತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಹಾಗೆ ನೀವು ಅವರನ್ನು ನಂಬಿ ಒಂದೆರಡು ಹೆಜ್ಜೆ ಮುಂದೆ ಹಾಕಿ ಇರ್ತಕ್ಕಂಥ ಕೆಲಸವನ್ನೂ ಕಳ್ಕೊಳ್ತೀರಿ, ಇಲ್ಲದಿರತಕ್ಕಂಥ ಕೆಲಸವನ್ನು ಹುಡುಕಾಡ್ಕೊಂಡು ಹೋಗ್ತೀರಿ. ಇರ್ತಕ್ಕಂಥ ಉದ್ಯೋಗ, ವ್ಯವಹಾರ, ವ್ಯಾಪಾರ ಎಲ್ಲವನ್ನೂ ಸಹಿತ ದೂರ ಮಾಡಿಕೊಂಡು ಬರಿಗೈಲಿ ಬರಿಗಾಲಲ್ಲಿ ನಡಿಬೇಕಾದಂಥ ಪರಿಸ್ಥಿತಿ ಇವತ್ತು ನಿಮ್ಮ ಧನುರಾಶಿಯವರಿಗಿದೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ಇವತ್ತು ಮಹಾವಿಷ್ಣು ಪ್ರಾರ್ಥನೆಯೂ ಬೇಕು, ಗುರು ಹಿರಿಯರ ಮಾರ್ಗದರ್ಶನವೂ ಬೇಕು. ಗುರು ಹಿರಿಯರ ಮಾರ್ಗದರ್ಶನದಿಂದ ಇವತ್ತು ನಡೆದಿದ್ದೆ ಆದರೆ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತು ತಾಯಿ ದುರ್ಗಾಪರಮೇಶ್ವರಿನ ಪ್ರಾರ್ಥನೆ ಮಾಡಿ. ಜಾತವೇದಸೇ ಸರ್ವಾಮಸೋಮರಾತೀತೋ ನಿದಹಾತಿ ವೇದ ಸನಃ ಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ.
ಹೀಗೆ ತಾಯಿ ದುರ್ಗಾಪರಮೇಶ್ವರಿನ ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಶಾಂತಿ ನೆಮ್ಮದಿಯುತವಾಗಿದ್ದು ಸಮಾಧಾನಕರದಿಂದ ವರ್ತನೆ ಮಾಡಿ. ಭಗವಂತ ಇವತ್ತು ನಿಮಗೆ ಕಷ್ಟ ಕೊಟ್ಟರು, ನಾಳೆ ನಿಮಗೆ ಒಳಿತನ್ನೇ ಮಾಡ್ತಾನೆ, ಹೆಚ್ಚಿನ ಫಲವನ್ನು ಸಿದ್ಧಿಸ್ತಾನೆ. ಒಳ್ಳೆಯದಾಗಲಿ. ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳ್ಕೊಳ್ಳೋಣ ಗುರುಜರಿಂದ ಮುಂದಿನ ಭಾಗದಲ್ಲಿ. ಬನ್ನೀಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ತೆ, ನಾನು ಲಕ್ಷ್ಮಮ್ಮ ಅಂತ. ಎಲ್ಲಿಂದ ಮಾತಾಡ್ತಿದ್ದೀರಾ? ಇಲ್ಲಿ ಮಲೇಶ್ವರಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ನಾನು ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಮಗನ ಬಗ್ಗೆ ಮಾತಾಡ್ಬೇಕು ಮೇಡಮ್. ಸರಿ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ ನಿಮ್ಗೆ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನಾವು ಚೆನ್ನಾಗಿದ್ದೀವಿ ಸರ್. ಹೇಳಮ್ಮ. ನೀವು ಚೆನ್ನಾಗಿದ್ದೀರಾ ಗುರುಜಿ? ನಿಮ್ ಚೆನ್ನಾಗಿದ್ದೀನಿ. ಪ್ರೋಗ್ರಾಮ್ ನೋಡ್ಕೊಂಡೆ ಹೋಗ್ತೀನಿ ಗುರುಜಿ ನಾನು. ಇವತ್ತು ನೋಡಿದ್ರ ಕಾಶಿ ಕ್ಷೇತ್ರದ ಪ್ರೋಮೋ ಬರ್ತಾ ಇದೆ. ಗುರುಜಿ ನಾನು ಇವಾಗ ಡೈಲಿ ನೋಡ್ಕೊಂಡು ನಂದು ಲಕ್ಷ್ಮಮ್ಮ ಅನ್ನೋದು ನೋಡ್ಕೊಂಡೇ ಹೋಗ್ತೀನಿ. ನಾನು ಮನೆ ಕೆಲ್ಸಕ್ಕೆ ಹೋಗೋದ್ರು. ನನ್ ಮಗಂದೇನೋ ಒಂದ್ ಸ್ವಲ್ಪ ಸಮಸ್ಯೆ ಇತ್ತು. 8 ವರ್ಷ ಆಯ್ತು. ಏನ್ ಸಮಸ್ಯೆ ಅಮ್ಮ? ಮದ್ವೆ ಮಾಡಿದ್ರಿ, ಮೊಮ್ಮಗುಂಡೆ ನಾನ್ ನಿಮ್ಮ ಮಗುಂಡೆ ಕೊಟ್ಟಿ ಮದ್ವೆ ಮಾಡ್ಕೊಂಡಿದ್ವಿ ಗುರುಜಿ. ಮದ್ವೆ ಮಾಡಿ 3 ತಿಂಗಳಿಗೆ ಬಿಟ್ಬಿಟ್ರು. 8 ವರ್ಷ ಆಗೋಯ್ತು ಗುರುಜಿ. ಅವನ್ಗೆ ಹುಷಾರಿಲ್ದೆ 3 ಲಕ್ಷ ಖರ್ಚು ಮಾಡಿದ್ದೆ. ಎಲ್ಲೋಗಿದ್ದೇನೆ ಏನು ಅಂತ ಗೊತ್ತೇ ಇಲ್ಲ ಗುರುಜಿ. ನಮ್ಗೆ ಎಲ್ಲಿ ಕೇಳೋದು? ಇದಾರೆ ಗುರುಜಿ. ನನ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಗುರುಜಿ. ಎಲ್ಲಾ ದೇವ್ರು ಮಾಡ್ತಾ ಇರ್ತೀನಿ ಮಗನ್ಗೋಸ್ಕರನೇ. ಬದುಕಿದನೋ ಸತ್ತಿದನೋ ಅಂತ ಒಂದು ಗೊತ್ತಿಲ್ಲ ಗುರುಜಿ. ಅಷ್ಟಕ್ಕೆ ನಿಮ್ಗೇನೋ ಒಂದ್ ಪರಿಹಾರ ಏನೋ ಹೇಳ್ತಾ ಇದನೋ ಇಲ್ವೋ ಅಂತ ಅಷ್ಟಿತ್ತು. ಇದನೋ ಇಲ್ವೋ ಅಂದ್ರೆ ಕಳೆದ 3 ವರ್ಷ ಆಯ್ತಾ ಮನೆ ಬಿಟ್ಟು ಹೋಗಿ? ಇಲ್ಲ ಗುರುಜಿ, 3 ವರ್ಷ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ. ನಾನು ಖರ್ಚು ಮಾಡ್ತೆ 3 ಲಕ್ಷ. ಉಳಿಸಿ ಆಮೇಲೆ ಬಂದಾದ್ಮೇಲೆ ಎಲ್ಲೊಂಟದ್ನೋ ಗೊತ್ತಿಲ್ಲ ಗುರುಜಿ. 8 ವರ್ಷ ಆಗೋಯ್ತು ಹೋಗಿ ಗುರುಜಿ. ಹೋಗಿ 8 ವರ್ಷ ಆಗೋಯ್ತಾ? ಗುರುಜಿ, ಶ್ರೀನಿವಾಸ ಅಂತ. ಏನ್ ಓದಿದ್ದ? ಈಗ SLC ಮಾತ್ರ ಓದಿದ ಗುರುಜಿ. ಅಷ್ಟಕ್ಕೆ ಮೊದಲು ಹಾಸ್ಪಿಟ್ಲ್ ಅಂದ್ರೆ ಆತನ ಮೈ ಹುಷಾರಿಲ್ಲ ಅಂತ ಹೇಳಿದಾಗ ಅದಕ್ಕೆ ಮುನ್ನ ಆತ ಏನ್ ಕೆಲಸ ಮಾಡ್ತಾ ಇದ್ದಮ್ಮ? ಮೊದ್ಲು ಇಲ್ಲಿ ವಾಟರ್ ಸಪ್ಲೈ ಅಲ್ಲಿ ಕೆಲಸ ಮಾಡ್ತಿದ್ದ ಗುರುಜಿ. ಆಮೇಲೆ ಹುಷಾರಿಲ್ದ ಹೋಗ್ಬಿಡ್ತು. ಸರಿ ಅಂದ್ಬಿಟ್ಟು ಹೋಗ್ಲಿ ಬಿಡಪ್ಪ ನಾನೇ ಸಾಕ್ತೀನಿ ಅಂತ ಹೇಳಿ ಮನೇಲೆ ಇಟ್ಕೊಂಡಿದ್ದೆ. ಮದ್ವೆನೂ ಅವಳು ಹೆಂಡತಿ ಬಿಟ್ಟು ಹೋಗ್ಬಿಟ್ಲು. ಗುರುಜಿ, ನಾನ್ ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಎಂತ ಪರಿಸ್ಥಿತಿ ನೋಡಿ. 3 ಜನ ಗಂಡ್ ಮಕ್ಳು ಗುರುಜಿ ನನ್ಗೆ, 2 ಹೆಣ್ಮಕ್ಳು. ಒಬ್ಬ ಮಗ 2ನೇ ಕುಡ್ಕೊಂಡ್ ಬಿದ್ದಿರ್ತಾನೆ. ಸೊಸೆ ಕೊಟ್ಟೆ ಮದ್ವೆ ಮಾಡ್ಕೊಂಡೆ, ಅವಳನ್ನು ಕುಡ್ಕೊಂಡ್ ಮನೇಲಿ ಬಿದ್ದಿರ್ತಾನೆ. ಏನೋ ಕೇಳದೆ ನನಗ್ ಕೇಳ್ತಾರೆ, ನೀವ್ ಆಡಿದಿರ ಹಿಂಗೆ ಅಂತಾರೆ. ಒಬ್ಬ ಗಂಡ ಇಷ್ಟು ಮಕ್ಕಳಿಗೆ ಜನ್ಮ ಕೊಟ್ಟು ಇನ್ನೂ ನೀವು ಮನೆ ಕೆಲಸ ಮಾಡೇ ಬದುಕ್ಬೇಕಾದ ಬದುಕ ನಿಮ್ದು? ಗುರುಜಿ, ಏನ್ ಮಾಡಿದ್ರು ಮಾಡ್ಬೇಕಲ್ರ ಗುರುಜಿ. ನಂಗ್ ನೋಡ್ಕೊಳ್ಳೋರು ಯಾರಿಲ್ಲ. ನಾನೇ ಸಂಪಾದನೆ ಮಾಡ್ಬೇಕು, ನಾನೇ ತಿನ್ಬೇಕು ಗುರುಜಿ. ನಿನ್ನಂತ ತಾಯಂದ್ರು ಇನ್ನೂ ಈ ಜಗತ್ತಲ್ಲಿ ಇನ್ನೂ ಸಾಕಷ್ಟು ಜನ ಇಂತ ನೋವು ಅನುಭವಿಸ್ತಾ ಇದ್ದಾರಮ್ಮ. ದೇವ್ರು ಇನ್ನ ಕರ್ಕೊಂಡಿಲ್ಲ, ಏನ್ ಮಾಡಂದ್ರ ಹೋಗ್ತಾ ಇದೀನಿ. ನಿಮ್ ಪ್ರೋಗ್ರಾಮ್ ನೋಡ್ಕೊಂಡು ಡೈಲಿ ಇವಾಗ ತಾನೇ ಬಂದೆ ಗುರುಜಿ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ. ಆಗ್ಲಿಮ್ಮ, ಒಳ್ಳೇದಾಗ್ಲಿ, ಶಾಂತಿ ಸಿಗ್ಲಿ, ನೆಮ್ಮದಿ ಸಿಗ್ಲಿ. ನೋಡಿ, ಇಷ್ಟಿದ್ರು ಸಹಿತ ಇನ್ನೂ ನಿನ್ ಚಿಂತನೆಗಳನ್ನ ಮಾಡ್ತಾನೆ ಇದ್ಯಾ, ಇನ್ನ ನೀನು ಉದ್ಯೋಗದ ಬದುಕು ನೋಡ್ತಾನೆ ಇದ್ಯಾ? ಗುರುಜಿ, ಏನ್ ಮಾಡೋದು? ಮಕ್ಳೆತ್ತಿ ತಪ್ಪಿಗೆ ಮಾಡ್ಬೇಕು ಕೇಳ್ಬೇಕಲ್ಲ ಗುರುಜಿ. ಮಕ್ಕಳೇ ಇಲ್ಲ ಅಂತ ಒದ್ದಾಡೋರು 1000 ಜನ. ಎತ್ತಿರುವಂತ ಮಕ್ಕಳು ನಮ್ಮನ್ನ ನೋಡೋದಿಲ್ಲ, ನಮ್ಮನ್ನ ಈ ತರ ನೋವು ಕೊಡ್ತಿದ್ದಾರೆ ಅಂತ ಹೇಳುವಂತ ನಿನ್ನಂತ ತಾಯಂದ್ರು ಲಕ್ಷಾಂತರ ಜನ. ಹೌದು ಗುರುಜಿ. ಇನ್ನೊಬ್ಬ ಚಿಕ್ಕೋನು ಕುಡ್ಕೊಂಡ್ ಮನೇಲೆ ಬಿದ್ದಿರ್ತಾನೆ. ಏನ್ ಮಾಡ್ತಾ? ಹಾಳಾಗಿ ಕುಡಿತದ ಚಟದಿಂದ ಸಾಕಷ್ಟು ಜನ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಿದ್ದಾರೆ. ಆದ್ರೂ ನಮ್ಮಲ್ಲಿ ಎಲ್ಲಾ ತರ ಭಾಗ್ಯಗಳನ್ನು ಕೊಡ್ತಾರೆ, ಎಲ್ಲಾ ಜೀವನದ ಭಾಗ್ಯಗಳನ್ನು ಕೊಡ್ತಾರೆ. ಜೀವನ ಜಗತ್ತಲ್ಲಿರೋ ಎಲ್ಲರೂ ನೆಮ್ಮದಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ಎಲ್ಲರ ಬದುಕು ಹಸನಾಗಿರ್ಬೇಕು ಅಂತೇಳಿ ಕುಡಿತದ ಶಾಪುಗಳಿಗೆ ಇನ್ನಷ್ಟು ಲೈಸೆನ್ಸ್ಗಳು ಕೊಟ್ಟು ಬೀದಿಗೆ 16 ಬಾರುಗಳನ್ನು ಓಪನ್ ಮಾಡ್ತಾರೆ. ಎಂತ ಬದುಕಿದೆ ನೋಡಿ. ಕೆಲ್ಸಕ್ಕೆ ಹೋಗಲ್ಲ ಗುರುಜಿ, ಕುಡ್ಕೊಂಡ್ ಮನೇಲಿ ಇದ್ದೇನೆ. ಏನ್ ಮಾಡೋದು ಗುರುಜಿ? ಇದಕ್ಕೆ ಏನು ಪರಿಹಾರ? ನಾನು ಏನ್ ಮಾಡ್ಲಿಕ್ಕೆ ದೇವ್ರಿಗೆ ಮಾಡ್ತೀನಿ ತಾಯಿ. ಈಗ ನೀನು ನಿನ್ನ ಸರಹದ್ದಲ್ಲಿ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿದ್ಯಾ. ಇನ್ನು ನೀನು ಅವ್ರಿಗೆ ಸಂಸಾರ ಕಟ್ಟಿದ್ಯಾ, ಅವ್ರ ಮನೇಲಿ ಹೆಂಡತಿ ಮಕ್ಕಳಿದ್ದಾರೆ ಅಂದಾಗ ಅವ್ರ ಹೆಂಡತಿ ಮಕ್ಕಳು ಸ್ವಲ್ಪ ಇದನ್ನು ಕಂಟ್ರೋಲ್ ಮಾಡಿ ಆದಷ್ಟು ಒಂದು ಹಿಡಿತಕ್ಕೆ ತಂದ್ಕೊಳ್ಬೇಕು ಅಂತ ಅವ್ರ ಮನಸ್ಸಲ್ಲೇ ಬರ್ಬೇಕಲ್ವಮ್ಮ? ಇಲ್ಲ ಗುರುಜಿ, ಮನೇಲೆಲ್ಲ ಏನು ಬಿಡಲ್ಲ ಗುರುಜಿ. ಎಲ್ಲ ಸಾಮಾನೆಲ್ಲ ಬಿಸಾಕ್ತಾನೆ. ಅಮ್ಮ, ಕುಡಿತದ ಚಟದಲ್ಲಿದ್ದಾಗ ಕುಡಿತದ ಆ ಮದ ಹಾಗೆ ಮಾಡಿಸುತ್ತೆ ವ್ಯಕ್ತಿನ. ಆದಷ್ಟು ಅವ್ರವ್ರ ಪರಿವಾರದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಹಣಕಾಸು ಒಂದು 15 ದಿವಸ ಸ್ವಲ್ಪ ಭಾಳ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕಮ್ಮ. ಮೊದಲು 15 ದಿವಸ ಸ್ಟ್ರಿಕ್ಟ್ ಮಾಡಿದ್ರೆ ಕನಿಷ್ಠ ಪಕ್ಷ ಆಮೇಲೆ ಸರಿ ಹೋಗ್ಬೋದು. ಒಂದು ಚಿಂತನೆ ಮಾಡಿ ನೋಡಿ. ಜೊತೆಗೆ ತಾಯಿ, ಇತ್ತೀಚಿನ ದಿನಗಳಲ್ಲಿ ಈ ಕುಡಿತದ ಚಟವನ್ನು ಬಿಡಿಸ್ಲಿಕ್ಕಾಗಿ ಒಂದಷ್ಟು ಆಯುರ್ವೇದಿಕ್ ಒಳ್ಳೆ ಮೆಡಿಸಿನ್ಸ್ ಬಂದಿದೆ. ಒಂದಷ್ಟು ಯಾರನ್ನ ವೈದ್ಯರ ಸಹಾಯ ತೆಗೆದುಕೊಂಡು ಅದ್ರ ಬಗ್ಗೆ ಮುಂದಾಗಿ
ನಿಮ್ಮ ಮಕ್ಕಳು ಚೆನ್ನಾಗಿರಲಿ, ನೀನು ಚೆನ್ನಾಗಿರು ತಾಯಿ, ಒಳ್ಳೇದಾಗ್ಲಮ್ಮ. ಗುರುಜಿ ಮಕರ ರಾಶಿಯಿಂದ ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿ ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ಚೆನ್ನಾಗಿದೆ. ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಮೋಕ್ಷವೂ ಸಿಗುತ್ತೆ, ಜೊತೆಗೆ ಮಾಡಿರ್ತಕ್ಕಂತಹ ಕೆಲಸಗಳಲ್ಲಿ ಸರಿ ತಪ್ಪು ಏನಿದೆ ಎಂಬತಕ್ಕಂಥದ್ರ ಅರಿವು ಆಗುತ್ತೆ. ಆದರೆ ನೋವು ತಟ್ಕೊಳ್ಳುವಂಥ ಶಕ್ತಿ ನಮಗೆ ಕೊಡಬೇಕಾಗತ್ತೆ ಭಗವಂತ. ಯಾಕೆಂದರೆ ಸಾಕಷ್ಟು ಹುಳಿಪೆಟ್ಟು ಬೀಳುವಂತಹ ಪರಿಸ್ಥಿತಿ ಮಕರ ರಾಶಿಯವರಿಗಿದೆ. ಮಕರ ರಾಶಿಯವರು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಒಂದಲ್ಲ ಒಂದು ಕಡೆ ಮನಸ್ಸಿಗೆ ಅಸಮಾಧಾನನೇ, ನೆಮ್ಮದಿ ಇರೋದಿಲ್ಲ, ಚಂಚಲತೆ ಸಾಕಷ್ಟು ಇರುತ್ತೆ, ಒಂದಷ್ಟು ಭಯ ಸಾಕಷ್ಟು ಇರುತ್ತೆ. ಆದರೆ ನಿರ್ಭೀತಿಯಿಂದ ನಡಿಬೇಕು ಎಂಬತಕ್ಕಂಥ ಹುಚ್ಚು ಗುಣವೂ ಬರ್ತಿರುತ್ತೆ. ಒಟ್ಟಾರೆ ಲಾಭ ನಷ್ಟಗಳ ಮಧ್ಯದಲ್ಲೇ ಮಕರ ರಾಶಿಯವರು ನಿಂತಿದ್ದಂಗಾಗಿದೆ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಮನೆ ದೇವರ ಪ್ರಾರ್ಥನೆ ಮಾಡಿ ಇಷ್ಟಾರ್ಥ ಸಿದ್ಧಿಗಾಗಿ ತಾವೇನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಅತಿ ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 2ರಿಂದ 4:15 2 ಗಂಟೆಯಿಂದ 4:15 ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇವತ್ತು ತಾವು ಅಂದುಕೊಂಡಂಥ ಎಲ್ಲ ಕೆಲಸಗಳಲ್ಲೂ ಲಾಭ ಇದೆ ಅಂತಲ್ಲ, ಅಥವಾ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಎಲ್ಲದರಲ್ಲೂ ಸಹಿತ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬಹುದು ಎಂಬತಕ್ಕಂಥದ್ದಲ್ಲ. ತೊಂದರೆ ತಾಪತ್ರಯಗಳು ಎಂಬತಕ್ಕಂಥದ್ದೇ ಸಾಕಷ್ಟು ಇದೆ. ಆದರೆ ಸಮಸ್ಯೆ ಎಂಬತಕ್ಕಂಥದ್ದು, ಸಂಶಯಗಳೆಂಬತಕ್ಕಂಥದ್ದು ಸಾಕಷ್ಟು ಇದೆ. ಎಲ್ಲರೂ ಸಹಿತ ನಿಂದನೆ ಮಾತಾಡ್ತಕ್ಕಂಥದ್ದು, ನಿಂದಿಸ್ತಕ್ಕಂಥವರೇ ಹೆಜ್ಜೆಜ್ಜೆಗೂ ಬರ್ತಾರೆ. ಆದರೆ ಅಂತಹವ್ರ ಮಧ್ಯದಲ್ಲಿ ನಿಮ್ಮ ಬದುಕನ್ನು ಸುಂದರವಾದಂಥ ರೀತಿ ಇಟ್ಕೊಳ್ಬೇಕು. ಬರ್ತಕ್ಕಂಥ ಕಷ್ಟಗಳನ್ನು ಹೋಗಲಾಡಿಸ್ಕೋಬೇಕು. ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೂ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಮಕರ ರಾಶಿಯವರು ನೆಮ್ಮದಿ ಸುಖ ಸಂತೋಷವನ್ನು ಕಾಣಿ, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭ ಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನವೂ ನಿಮ್ಮದಾಗಿದೆ. ಇವತ್ತಿನ ದಿವಸ ಸಾಧ್ಯವಾದಷ್ಟು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು, ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜೊತೆಗೆ ಕೈಲಾಸನಾದ ಸಾಂಬ ಸದಾಶಿವನ ಒಂದು ಆರಾಧನೆ ಮಾಡೋದ್ರಿಂದ ಸಾಕಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಳೋದಕ್ಕೋಸ್ಕರ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪಕ್ವವಾಗಿ ಮಾಡಿ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಇವತ್ತು ನೀವು ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸು ಸಿಗಲಿಕ್ಕೋಸ್ಕರ, ಯಶಸ್ಸು ನಿಮಗಾಗಬೇಕಾದ್ರೆ ಇವತ್ತು ವಿಷ್ಣು ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಶಿವಮಂದಿರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಸಾಧ್ಯವಾದರೆ ಒಂದಷ್ಟು ತುಳಸಿಯಿಂದ ವಿಷ್ಣು ಪಾದದ ಮೇಲಿಟ್ಟು ಅರ್ಚನೆ ಸಂಕಲ್ಪವನ್ನು ಮಾಡಿ ಕಡುಬಡವರಿಗೆ, ಕಷ್ಟದಲ್ಲಿರ್ತಕ್ಕಂಥವರಿಗೆ, ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ದವಸ ಧಾನ್ಯಗಳನ್ನು, ಪಕ್ಷಿಗಳಿಗೆ ನೀರನ್ನು ಉಣಬಡಿಸೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಮನಸ್ಸು ತುಂಬ ಚಂಚಲತೆಯಿಂದ ಒದ್ದಾಡ್ತಾ ಇದೆ. ಭಯಭೀತರಾಗಿದ್ದೀರಿ. ಧೈರ್ಯ ಎಂಬತಕ್ಕಂಥದ್ದು ತುಂಬ ಕಡಿಮೆ ಇದೆ. ಅದನ್ನು ಹೇಗೆ ಸರಿಪಡಿಸ್ಕೋಬೇಕಪ್ಪ ಭಗವಂತ ಅನ್ನೋ ಆಲೋಚನೆ ನಿಮ್ಮದಾಗಿದ್ದರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದಾದ್ರೂ ಹನುಮನ ದೇವಸ್ಥಾನಕ್ಕೆ ಹೋಗಿ, ಮಾರುತಿಯ ಸಾನ್ನಿಧ್ಯಕ್ಕೆ ಹೋಗಿ ಬೆಲ್ಲದ ಅಚ್ಚಿನಿಂದ ಆರತಿ ಮಾಡ್ತಕ್ಕಂಥದ್ದು, ಅಥವಾ ಒಂದಷ್ಟು ಬೆಲ್ಲವನ್ನು ಅಥವಾ ಕಬ್ಬಿನ ಹಾಲನ್ನು ಹನುಮನ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು, ವಟುಗಳಿಗೆ, ಬ್ರಹ್ಮಚಾರಿಗಳಿಗೆ ಒಂದಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಈ ಪ್ರಕಾರ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಹೊರಟ್ರೆ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಇವತ್ತು ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಯಾವುದೆಲ್ಲ ವೃತ್ತಿಧರ್ಮವನ್ನು ನೋಡಬೇಕು, ನೀವು ಮಾಡೋ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ನೀವು ಸಂಕಲ್ಪ ಮಾಡಿದ್ರು, ಇದರಲ್ಲಿ ಇವತ್ತಿನ ದಿವಸ ಒಂದಷ್ಟು ತೊಗರಿ ಬೇಳೆ, ಒಂದಷ್ಟು ಉದ್ದಿನ ಬೇಳೆ, ತೊಗರಿ ಮತ್ತು ಉದ್ದು, ಒಂದಷ್ಟು ಬೆಲ್ಲ, ಇದನ್ನು ಮನೇಲಿಟ್ಟು ಆರಾಧನೆ ಮಾಡಿ ವಿಷ್ಣು ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯಿತು. ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂಥ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿಯವರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಪೂಜಾ ಅಂಗಡಿ ಅವರು ರಾಣಿಬೆನ್ನೂರಿನಿಂದ ಬರೆದಿದ್ದಾರೆ. ಗುರುಜಿಯವರಿಗೆ ಸಾವಿರ ಪ್ರಣಾಮಗಳು. ಗುರುಜಿ, ನನ್ನ ಹೆಸರು ಪೂಜಾ ಅಂತ. ನನಗೆ ತಾಯಿ ಇಲ್ಲ, ತಂದೆ ಇದ್ದು ಅವರಿಗೆ 2 ಬಾರಿ ಪಾರ್ಶ್ವವಾಯು ಸಂಭವಿಸಿದೆ. ಅವರಿಗೆ ನಾನು ಒಬ್ಬಳೇ ಮಗಳು. ಈಗ ಮನೆಯಲ್ಲಿ ನನ್ನ ಮದುವೆ ಮಾಡ್ತಾ ಇದ್ದಾರೆ. ಮೇ 24ನೇ ತಾರೀಕು ನನ್ನ ಮದುವೆ ಇದೆ ಗುರುಜಿ. ಹುಡುಗನ ಹೆಸರು ಸಂತೋಷ್ ಅಂತ. ಮುಂದೆ ಮದುವೆ ಆದಮೇಲೆ ನಾನು ಯಾವ ಉದ್ಯೋಗವನ್ನು ಮಾಡಬಹುದು ಮತ್ತು ಅಪ್ಪನಿಗೆ ಹುಷಾರಿಲ್ಲದೆ ಇರೋದ್ರಿಂದ ಅವ್ರನ್ನ ಬಿಟ್ಟು ಹೇಗೆ ಹೋಗಲಿ ಅನ್ನೋದು ಕೂಡ ನನಗೆ ಒಂದು ಚಿಂತೆ ಆಗಿದೆ. ನಾನು BCom ಓದ್ತಾ ಇದ್ದು ಮುಂದೆ ಏನು ಮಾಡಲಿ ಗುರುಜಿ ಅನ್ನೋದು ಕೂಡ ಒಂದು ಪ್ರಶ್ನೆ. ಜೀವನದಲ್ಲಿ ಎಲ್ಲರೂ ನನಗೆ ಒಂದಲ್ಲ ಒಂದು ರೀತಿ ತೊಂದರೆ ಕಿರುಕುಳ ಕೊಡ್ತಾನೆ ಬಂದಿದ್ದಾರೆ. ಅವರೆಲ್ಲರ ಎದುರು ನಾನು ಬೆಳೀಬೇಕು ಅನ್ನೋದು ನನಗೆ ಆಸೆ ಇದೆ. ಆಶೀರ್ವಾದ ಮಾಡಿ ಅಂತ ಹೇಳಿದ್ದಾರೆ. ಈ ತಾಯಿಯ ಕಷ್ಟ ನೋಡಿದ್ರೆ
ನಿಜಕ್ಕೂ ಬಹಳ ಕಷ್ಟವೇ. ಯಾಕೆಂದರೆ ಪೂಜಾ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಈಗ ತನ್ನ ತಂದೆಗೂ ಸಹಿತ ತಂದೆಗೆ ತಾಯಿಯಾಗಿ ಕೆಲಸ ಮಾಡಬೇಕಾಗಿದೆ. ಪಾರ್ಶ್ವವಾಯು ಹೊಡೆದಾಗ ವ್ಯಕ್ತಿ ಸಂಪೂರ್ಣವಾಗಿ ಒಂದು ಸಣ್ಣ ಮಗು ಆಗಿಬಿಡ್ತಾನೆ. ಅದರಲ್ಲಿ ಯಾವ ಪ್ರಮಾಣದಲ್ಲಿ ಪಾರ್ಶ್ವವಾಯು ಆಗಿದೆ, ಸ್ಟ್ರೋಕ್ ಹೊಡೆದಿದೆ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಏನೇ ಆದರೂ ಒಂದು ಹೆಣ್ಣಿನ ಪಾತ್ರ ಇದೆಯಲ್ಲ, ಅದು ಬಹಳ ದೊಡ್ಡದು. ಒಬ್ಬ ಗಂಡು ಬಾಲ್ಯದಲ್ಲಿ ಹುಡುಗನಾಗಿ, ಯೌವನದಲ್ಲಿ ಯುವಕನಾಗಿ, ಮುಪ್ಪಿನ ಕಾಲದಲ್ಲಿ ವಯೋವೃದ್ಧನಾಗಿ, ಹೀಗೆ ಹಂತಕ್ಕೂ ಬದಲಾಗ್ಬೋದು. ಆದರೆ ಒಂದು ಹೆಣ್ಣಿನ ಪಾತ್ರ ಇದೆಯಲ್ಲ, ಅದು ಬಹಳ ವಿಶೇಷ. ಒಂದು ಹೆಣ್ಣು ಮಗಳು ಮನೆಗೆ ಮಗಳಾಗಿ, ಚಿಕ್ಕ ಹುಡುಗಿಯಾಗಿದ್ದಾಗ, ಚಿಕ್ಕ ಮಗಳಾಗಿದ್ದಾಗ ಅವಳಿಗೆ ವಿಶೇಷವಾದ ಅಲಂಕಾರಗಳು ಮಾಡಿ ಇಲ್ಲದ ರೀತಿ ನೋಡಿ ಅವಳನ್ನು ಆನಂದ ಪಡ್ತಕ್ಕಂಥದ್ದು ಮಗುಗೆ. ಅವಳು ವಯಸ್ಕರಳಾದಮೇಲೆ ಅವಳನ್ನ ಜವಾಬ್ದಾರಿ ತೆಗೆದುಕೊಂಡು ಅವಳನ್ನ ಒಂದು ಮನೆ ಸೇರಿಸಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿ ಇರ್ತಕ್ಕಂಥದ್ದು. ಅಥವಾ ಅವಳು ಮನೆಗೆ ಹೋಗಿ, ಅವಳು ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ದೀಪ ಹಚ್ಚಿ ಆ ಮನೆ ಒಂದು ಸುಖ ಸಂತೋಷವನ್ನು ಕಂಡು ಅಲ್ಲಿ ಒಂದು ಸಂಸಾರದಲ್ಲಿ ನೆಮ್ಮದಿ ಕಂಡು ಅಲ್ಲಿ ಅವಳು ತಿರುಗಿ ಗರ್ಭಿಣಿಯಾಗಿ ಅವಳನ್ನು ಮಗುನ ಹೇರುವಂಥದ್ದು. ತಿರುಗಿ ಆ ಮಗು ಆ ಒಂದು ತಾಯಿನ ಜವಾಬ್ದಾರಿ ನೋಡುವಂಥದ್ದು. ಎರಡ ಹಂತಕ್ಕೆ ಬೆಳೀತಾ ಹೊರಟ್ರೆ ಸಾಕಷ್ಟು ಇದೆ. ಆದರೆ ಏನೇ ಆದರೂ ಒಂದು ಹೆಣ್ಣಿಗೆ ಮತ್ತೊಂದು ಹೆಣ್ಣಿನ ಆಸರೆ ಬೇಕಾಗತ್ತೆ. ಒಂದು ಹೆಣ್ಣಿಗೆ ಮತ್ತೊಂದು ಹೆಣ್ಣಿನ ಆಸರೆ ಬೇಕು, ಅದಕ್ಕೆ ತಾಯಿಯ ಸಹಾಯ ಬೇಕೇ ಬೇಕು. ಆದರೆ ತಾಯಿ ಇಲ್ಲ ಅಂತ ತಾವು ಹೇಳ್ತಿದ್ದೀರಿ. ತಾಯಿ ಇಲ್ದಿರತಕ್ಕಂಥ ಮಗು ಅಂದರೆ ಅದು ಬಹಳ ಕಷ್ಟವೇ. ಅದರಲ್ಲೂ ಸಮಾಜದಲ್ಲಿ ನೋಡೋರ ಕಣ್ಣು ಬೇರೆ ಬೇರೆ ಥರನೇ ಹುಚ್ಚುಚ್ಚು ಕಲ್ಪನೆಗಳು ಬಂದ್ಬಿಡುತ್ತೆ. ಇರಲಿ, ಎಲ್ಲವನ್ನೂ ದಾಟ್ಕೊಂಡು ಮುಂದೆ ಬಂದಿದ್ದೀರಿ. ಆದರೆ ತಂದೆ ತಾಯಿ ಇಬ್ಬರೂ ಒಬ್ಬರಾಗಿದ್ದಾಗ ಆ ತಂದೆ ಆರೋಗ್ಯವಾದರೂ ಚೆನ್ನಾಗಿದ್ದಿದ್ರೆ ಬಹುಶಃ ನಿಮಗೊಂದು ಬೆಂಬಲವಾಗಿ ನಿಲ್ಬೋದಾಗಿತ್ತು. ಆದರೆ ಈಗ ಆ ತಂದೆಗೇ ನೀವೇ ತಾಯಿಯಾಗಿ ಆ ಒಂದು ತಂದೆನೂ ಜವಾಬ್ದಾರಿ ನೋಡ್ಕೋಬೇಕಾಗಿದೆ. ಆದರೆ ಇವತ್ತಿನ ದಿವಸ ಆ ಜವಾಬ್ದಾರಿಯಿಂದಲೂ ಸಹಿತ ನೀವು ಹೊರಗಡೆ ಹೋಗಿ ನಿಮ್ಮದೇ ಆದಂಥ ಜೀವನಕ್ಕೆ ನೀವು ಕಾಲಿಡಲೇಬೇಕಾಗಿದೆ. ಅದು ಪ್ರಕೃತಿ ಧರ್ಮ, ಅದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಮುಂದೆ ನಿಮ್ಮ ತಂದೆಯವರ ಗತಿ ಏನು? ಒಬ್ಬಳೇ ಮಗಳು ಅಂತ ಬೇರೆ ಹೇಳ್ತಿದ್ದೀರಿ. ತಂದೆಯ ಬದುಕಿಗೂ ಬಹಳ ಕಷ್ಟ. ತಂದೆಗೆ ಆಸರಿಯಾಗಿ ಜೊತೆಯಲ್ಲಿರ್ತಕ್ಕಂತಹ ಮಡದಿನೂ ಇಲ್ಲ. ಹೊಟ್ಟೆಲಿರ್ತಕ್ಕಂಥ ಮಗಳು, ಅವಳ ಜವಾಬ್ದಾರಿಗಾಗಿ ಅವಳು ಹೊರಡಲೇಬೇಕಾಗಿದೆ. ಅದು ತಪ್ಪಂತೂ ಅಲ್ಲ, ಅದು ಪ್ರಕೃತಿ ನಿಯಮ, ಜವಾಬ್ದಾರಿ, ಅದು ಹಾಗೇ ಆಗಬೇಕು. ಹಾಗಾಗೋದೇ ಲಕ್ಷಣ. ಹೀಗಿರಬೇಕಾದ್ರೆ ನಿಮ್ಮ ಬದುಕು ಹೇಗೆ ಅನ್ನೋದು ಚಿಂತನೆ ನಿಮ್ಮದು. ಏನೇ ಆದರೂ ಈ ಪ್ರಕೃತಿಯಲ್ಲಿ ಎಲ್ಲರೂ ಹೇಗಿದ್ದಾರೋ, ಎಲ್ಲರ ಬದುಕು ಹೇಗಿದೆಯೋ, ಎಲ್ಲರ ಜೀವನ ಹೇಗಾಗ್ತಿದೆಯೋ ಹಾಗೆ ನಿಮ್ಮ ಜೀವನ ಸಹಿತ ಆಗಬೇಕಾಗಿದೆ. ಅದು ಹಾಗಾಗಲಿ ಅಂತಲೇ ನಾನು ಸಹಿತ ಹರಿಸ್ತೀನಿ. ಒಳ್ಳೆಯದಾಗಲಿ. ಹಾಗೆ ನಿಮ್ಮ ತಂದೆಯವರ ಆರೋಗ್ಯ ಆದಷ್ಟು ಬೇಗ ಗುಣ ಆಗಲಿ. ಮುಂದೆ ಏನು ಕೆಲಸ ಮಾಡಬೇಕು ಅನ್ನೋ ಚಿಂತನೆ ಬಿಟ್ಟು ಒಳ್ಳೆಯ ಸಂಸಾರದಲ್ಲಿ ಯಾವುದೂ ಅಡುಕು ತೊಡಕುಗಳು ಬರ್ದಿರಾ. ಯಾಕೆಂದರೆ ಸಂಸಾರದಲ್ಲಿ ಒಂದು ಸಣ್ಣ ಹುಳಿಯನ್ನು ಸಹಿತ ಅಲ್ಲಿ ಯಾರು ಹಿಂಡದಿದ್ದಂಗೆ ನೋಡಿಕೊಂಡು ನಿನ್ನ ಜೀವನ ಚೆನ್ನಾಗಿ ಕಾಪಾಡ್ಕೊ. ಉದ್ಯೋಗಕ್ಕೆ ಅಂತ ತಲೆ ಕೆಡಿಸ್ಕೊಂಡು ಹೋಗ್ದಿರಾ. ನಿನ್ನ ಗಂಡ ಮತ್ತು ನಿನ್ನ ಅತ್ತೆ ಮಾವ ಅಥವಾ ನಿನ್ನ ಪರಿವಾರದಲ್ಲಿ ನೀನು ಹೇಗೆ ಬದುಕಬೇಕು ಅನ್ನತಕ್ಕಂಥ ಚಿಂತನೆ ನಿನಗಿರಲಿ. ಬರೀ ಉದ್ಯೋಗ ಮಾಡಬೇಕು, ಇನ್ನೇನೋ 4 ಸಂಪಾದನೆ ಮಾಡಬೇಕು, ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನೀನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಅಪ್ಪನ ಕೊಡೋದಕ್ಕೆ ನಿನ್ನ ಗಂಡ ಅಥವಾ ನಿನ್ನ ಅತ್ತೆ ಮಾವ ಅದನ್ನು ಒಪ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಿನ್ನನ್ನು ನಿಮ್ಮನೆಯಿಂದ ನಿನ್ನ ಗಂಡನ ಮನೆ ಕಳಿಸುವಾಗ ನಿನ್ನ ಗಂಡನ ಮನೆ, ಆ ಮನೆ ಪರಿಸರದಲ್ಲಿ ನೀನು ಚೆನ್ನಾಗಿ ಬದುಕಬೇಕಾದ್ದು ನಿನ್ನ ಧರ್ಮ. ಅಲ್ಲಿ ಬದುಕಿ ನೀನು ಸೈ ಅನ್ಸ್ಕೊಂಡ್ರೆ ಇಲ್ಲಿ ನಿನ್ನ ತಂದೆ ನೀನು ಚೆನ್ನಾಗಿರ್ತಾರೆ, ತಂದೆಯ ಮನಸ್ಸು ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ವಂಜಾಕ್ಷಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಹರೇರಿಂದ ಕುಮಾರಪಟ್ನಂ ಅಂತ. ಹಾ, ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್ ಅವರೇ. ಸರಿಮ್ಮ, ಮಾತಾಡಿ. ಹಲೋ. ಸರಿ. ಹಲೋ, ನಮಸ್ತೆ ಸ್ವಾಮೀಜಿ. ಕೋಟಿ ಧನ್ಯವಾದ ಸ್ವಾಮೀಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಹ್ಞೂನ್ರಿ, ಚೆನ್ನಾಗಿದ್ದೇವಿ. ಮೊನ್ನೆ ನೀವು ಹರೇರಕ್ ಬಂದಿದ್ರಿ, ನಾವು ನಿಮ್ಮನ್ನ ಹೋಗ್ಲಿಲ್ರಿ. ನೀವು ಊರಿಗೆ ಹೋಗ್ಬೇಕಿತ್ತು. ಹರೇರಕ್ ಬಂದಾಗ ನಿಮ್ಮನ್ನ ಆಶೀರ್ವಾದ ಪಡ್ಕೊಳಕ್ ಆಗ್ಲಿಲ್ರಿ. ಅದು ಬೇಜಾರ್ ಅನ್ಸ್ಬಿಡ್ತೀರಿ ನನಗೆ. ಜನ ಜಾಸ್ತಿ ಅಲ್ವಮ್ಮ? ಹ್ಞೂನ್ರಿ ಗುರುಜಿ. ಕಾರ್ಯಕ್ರಮಗಳಲ್ಲಿ ಅಂದರೆ ಹಾಗೇನೆ ಜನಸಾಗರ. ನನಗೆ ತುಂಬಾ ಖುಷಿ ಆಗ್ತಿದೆ ಸ್ವಾಮೀಜಿ, ಇವತ್ತು ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ. ಆಗ್ಲಿ ತಾಯಿ, ನೀನ್ ಚೆನ್ನಾಗಿರು ತಾಯಿ, ಹೇಳಮ್ಮ. ಹ್ಞೂನ್ರಿ, ಇದು ನನಗೆ ಮುಟ್ಟ ಆಗ್ತಾ ಇಲ್ಲ ಗುರುಜಿ. ನನಗೆ ಯಾಕೆ? ಅದು ಬಾಲ್ಯದಿಂದ ಆಗಿದೆಯಾ? ಏನ್ ಗುರುಜಿ? ಬಾಲ್ಯದಿಂದಾನೇ ಹಾಗ ಅಥವಾ ಏನ್ ಕತೆ? ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಈಗ ಒಂದು 10-15 ವರ್ಷ ಆಯ್ತ್ರಿ ಗುರುಜಿ. ಮೊದಲು ಆಗ್ತಾ ಇದ್ದಮ್ಮ? ಮೊದ್ಲು ಮೆನ್ಸನ್ಸ್ ಆಗ್ತಿದ್ವಿ ಗುರುಜಿ. ಮತ್ತೆ ಮದ್ವೆ ಫಿಕ್ಸ್ ಮಾಡಿದ್ರಲ್ಲ, ಅವಾಗಿಂದ ಕಡಿಮೆ ಆಕೆಂತ ಬಂತು. ಈಗ ಒಂದು 10-15 ವರ್ಷದಿಂದ ಹಾಗೆ ಇಲ್ಲ ಗುರುಜಿ. ನಾನು ಅದರಿಂದ ಭಕ್ತಿ ಸಮಸ್ಯೆ ಆಗ್ತಿದೆ ಗುರುಜಿ ನನಗೆ. ಹಾಗಲ್ಲಮ್ಮ, ಪ್ರಾರಂಭದಲ್ಲಿ ಆಗ್ತಾ ಇದ್ದು ಮದುವೆ ಆದ್ಮೇಲೆ ಕಾಲಕ್ರಮೇಣ ನಿಂತಿದೆ. ಹ್ಞೂನ್ರಿ ಗುರುಜಿ. ನಿಮಗೆ ಸಂತಾನ ಆಗಿದೆಯಾ? ಸಂಸಾರ ಆಗಿದೆ. ಆ ಸಂತಾನ ಏನು ಇಲ್ಲ ಗುರುಜಿ. ಮಕ್ಳೇ ಮುಟ್ಟ ಆಗ್ತಿಲ್ಲ, ಬಿಳೆ ಮುಟ್ಟ ಆಗ್ತಿಲ್ಲ, ಕೆಂಪು ಮುಟ್ಟ ಆಗ್ತಾ ಇಲ್ಲ ಗುರುಜಿ. ಇದಕ್ಕೆ ಮೆಡಿಕಲ್ ಚೆಕಪ್ ಮಾಡಿಸಿದ್ರಮ್ಮ?
ಎಲ್ಲ ಚೆಕ್ ಮಣಿಪಾಲ್ಗೆಲ್ಲ ಹೋಗಿದ್ ಗುರುಜಿ. ಅವರು ಗರ್ಭಕೋಶನೇ ಇಲ್ಲಮ್ಮ ಅಂತ ಹೇಳ್ತಾರ ಗುರುಜಿ ಮೆಡಿಕಲ್ ನಲ್ಲಿ. ಗರ್ಭಕೋಶನೇ ಇಲ್ಲ ಅಂತ ಹೇಳ್ತಾರಾ? ಹ್ಞೂನ್ರಿ ಗುರುಜಿ. ಮತ್ತು ಹೀಗಿದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟನೇ ಅಲ್ವಮ್ಮ? ಭಾರಿ ತೊಂದ್ರೆ ಆಗ್ಬಿಟ್ಟತ್ರಿ ಗುರುಜಿ. ನನಗೆ ಬರ್ತೀವಿ ಒಂದೊಂದ್ಸತಿ ಹುಷಾರನೇ ಇರಲ್ಲ, ಸುಸ್ತಾಗ್ತತೆ ಗುರುಜಿ. ಹೌದು ತಾಯಿ, ಪ್ರತಿ ಮಾಸದಲ್ಲೂ ಋತುಕಾಲಗಳು ಹೇಗಿದೆಯೋ, ಋತುಚಕ್ರ ಹೇಗಿದೆಯೋ ಅದು ಆಗಲೇಬೇಕು. ಒಂದು ಪ್ರಕೃತಿ, ಅದಕ್ಕೆ ಹೆಣ್ಣನ್ನು ಪ್ರಕೃತಿಗೆ ಹೋಲಿಸೋವಂಥದ್ದು. ಆ ಪ್ರಕೃತಿಯಲ್ಲಿರ್ತಕ್ಕಂಥ ವೈಭವೀಕೃತವಾಗಿರ್ತಕ್ಕಂಥ ಅಂಶಗಳು ಏನಿದೆಯೋ ಅದೆಲ್ಲ ನಡೀಲೇಬೇಕು. ಆಗಲಿ, ನೋಡೋಣ. ಒಂದು ಕೆಲಸ ಮಾಡು, ನೀನು ಕಣ್ಣಿನ ರೇಖೆ ಒಂದು ಫೋಟೋ ತೆಗೆದು ಕಳಿಸು. ಅದಕ್ಕೆ ಸಂಬಂಧಪಡ್ತಕ್ಕಂತಹ ಏನಾದ್ರು ಮನಸ್ಸರಿಗಳಿದ್ರೆ ನಾನು ತಿಳಿಸ್ತೀನಿ. ನೀನು ಒಳ್ಳೇದಾಗಲಿ. ಕಷ್ಟ ಇಂಥ ಹೆಣ್ಮಕ್ಕಳಿಗೆ. ಒಂದು ಹೆಣ್ಣು ಹೋದ್ಮೇಲೆ ಆ ಪ್ರತಿ ಮಾಸದಲ್ಲಿ ಆಗುವಂತಹ ಋತುಚಕ್ರಗಳಿದೆಯೋ ಅದು ನಡೆದ್ರೇ, ಅದು ಆಗಲೇಬೇಕು. ಅದಾದ್ರೇ ಆ ಹೆಣ್ಮಕ್ಕಳು ಆರೋಗ್ಯವಾಗಿರ್ತಕ್ಕಂಥದ್ದು. ಭಗವತ್ ಸಂಕಲ್ಪ. ವನಜಾಕ್ಷಿ ಅವರು ಕರೆ ಮಾಡಿ ಮಾತನಾಡಿದ್ರು. ನಿಮ್ಮ ಕಣ್ಣಿನ ಫೋಟೋ ಒಂದು ಕಳಿಸ್ಕೊಡಿ, ನಿಮಗೆ ಅದಕ್ಕೊಂದು ಸೂಕ್ತವಾದ ಪರಿಹಾರವನ್ನು ಗುರುಜಿ ತಿಳಿಸ್ಕೊಡ್ತಾರೆ. ಹರಿಹರದಿಂದ ಕರೆ ಮಾಡಿ ಮಾತನಾಡೋದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಇಲ್ಲಿಗೆ ಈ ದಿನದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಏನೇ ಮಾಹಿತಿ ಇದ್ದರೂ ಕಾಶಿ ಮತ್ತು ಪ್ರಯಾಗರಾಜರ ಆ ವಿಶೇಷವಾಗಿರ್ತಕ್ಕಂಥ ಸಂಗಮ ಸ್ಥಾನ ಅರ್ಥಪೂರ್ಣವಾಗಿದೆ. ಅದನ್ನು ನೋಡೋ ಭಾಗ್ಯ ಶಿವರಾತ್ರಿ ಎಂದಿದೆ. ತಪ್ಪದೇ ನೋಡಿ, ಆನಂದಿಸಿ, ಭಗವಂತನ ಕೃಪೆಗೆ ಪಾತ್ರರಾಗಿ. ಒಳ್ಳೆಯದಾಗಲಿ. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.